ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿವಲಯೇ ವ್ಯಸ್ತಾರಿ ಗೋಸಂತತಿಃ ಪ್ರಾಬೋಧಿಶ್ರುತಿಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸ ಮನಾಯಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈವಾದಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತವಾಸಭೂಮಿಃ ಸನ್ಯಾಯರತ್ನಾವಲಿಜನ್ಮಭೂಮಿಃ ವೈರಾಗ್ಯಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತೈ ಪದವಾಕ್ಯಪ್ರಮಾಣಜ್ಞಾನ್ ಪ್ರತಿವಾದಿಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನ್ ಉಪತಿಷ್ಠೆ ಗುರುನ್ ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಸ್ಸರಸಿಜಿ ಭುವಿ ಅನುವ್ಯಾಖ್ಯಾನನಲಿನೇ ಚಂಚರೀಕತಿ ಮೇ ಮನಃ ನ ಶಬ್ದಾಬ್ದೌ ಗಾಢಾಃ. ಬರ್ತೀನಿ ಬಂದು ತಗೋತೇನೆ, ಪಾಠ ಹೇಳಲಿಕ್ಕತ್ತೇನೆ, ಬರ್ತೀನಿ. ಆಯ್ತು ಇಸ್ಕೋತೀನಿ, ಪಾಠ ನಡೆದದ ಇಸ್ಕೋತೇನೆ. ಆಯ್ತು. ನ ಶಬ್ದಾಬ್ಧೌ ಗಾಢ ನ ಚ ನಿಗಮ ಚರ್ಚಾ ಸುಚತುರ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿ ಗುರುಕಾರುಣ್ಯಸರಣೀಂ ಪ್ರಪನ್ನಾ ಮಾನ್ಯಾ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಭಗವತಾ ಬಾದರಾಯಣೇನ ಪ್ರಾಣಿನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮಮೀಮಾಂಸಾಶಾಸ್ತ್ರಂ ಅಸಾಧು ನಿಬಂಧಾನ್ವತಮಸಾ ಅವಕುಂಠಿತತ್ವೇನ ಅಪ್ರಣೀತಮ್ಯೋ ಮನ್ಯಮಾನೋ ಭಗವಾನಂದತೀರ್ಥಮುನಿಃ ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿದಾಯ ಅನುಭಾಷ್ಯಮಪಿ ಕರಿಷ್ಯನ್ ವಿಲೀನ ಪ್ರಕೃತಿತಯಾ ಸ್ವಯಮಂತರಾಯ ವಿದುರೋಪಿ ಅನವರತಮೀಶ್ವರ ಪ್ರವಣಕಾಯ ಕರಣವೃತ್ತಿರಪಿ ನಾರಾಯಣ ಪ್ರಣಾಮಾದಿಕಂ ಪ್ರಾರೀಪ್ಸಿತಸ್ಯ ಅನಂತರಾಯ ಪರಿಸಮಾಪ್ತೆ ಪ್ರತ್ಯಯಸ್ಥಿತ ಹೇತುತಯಾ ಅವಿಗೀತ ಶಿಷ್ಟಾಚಾರ ಪರಂಪರಾದಿನ ಅವಗತಮವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ನಿಬಧ್ನಾತಿ ನಾರಾಯಣಮಿತಿ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ತಮೇವ ಶಾಸ್ತ್ರಪ್ರಭವಂ
ಹಾಂ ಹೇಳಿ ಅನುಪಮ ಹೇಳಿ. ಹೌದಾ ಹೌದಾ. ಹ್ಞೂ 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 ಮನೆ ಕರ್ಕೊಂಡ್ಬಂದಿದ್ದೀರಿ ಇಲ್ಲ? ಓ. ಹ್ಞೂ 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 ಅದೇ ಒಳ್ಳೇದಾಯಿತು. ನಾನು ಮಾತಾಡ್ತೀನಿ. ನಾನು ಆದರೆ ಬಂದು ಹೋಗ್ತೀನಿ. ಆಯ್ತು ಆಯ್ತು, ಬರ್ತೀನಿ ಬರ್ತೀನಿ. ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯವಿದ್ಯಾ ವ್ಯಾಖ್ಯಾಂ ಕರೋಮಿ ಅನ್ವಪಿ ಚಾಹಮೇವ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ श्रुतिक्षीराब्धिमामत्यधीमन्दरमहीपृता प्राप्तान्यायसुधायेन तं जयीन्द्रमहं भजे. बुधैरपि सुदुर्बोधे ग्रन्थे यन्मम सुसहं तत्पारयन्तु निपुणाः गुरुपादरजक्षणाः. लौकिकालौकिकफललक्षणामृतदोहिनी गुरुवनुग्रहरूपां तां कामधेनुमुपास्महे. मध्वोक्तिर्द्विनदीजयारे शुभवाक् सूर्यात्मजा संगमे व्याख्यास्नानमहो विदाय नृहरे प्राप्य प्रसादपरं प्रापुर्ये कृतकृत्यतां गतमला विद्यादिराजादयो. योगीशा कृपयन्तु ते जयमुनेर्भावस्य बोधा इमे. शुकेन शान्त्यादिषु वाङ्मयेषु व्यासेन धैर्येण बुधिनोपमेयम्. मनोजजित्यां मनसां हि पत्या रघुत्तमाख्यं स्वगुरुं नमामि. आरूढः सहसा यतीन्द्रपदवीं गत्वा च वाराणसीं तत्रत्यान् कुमतप्रचारनिरतान् अद्वैति दिग्धन्ति नः. प्रौढार्थैः वचनैः सुयुक्तिकचितैः सम्भीषयन् मोदयन् सत्यध्यानसुकेसरी विजयते पादाश्रितश्रीपतेः. प्रावोचद्योदिकं न्यायसुधा वाक्यार्थचन्द्रिकां सत्यप्रज्ञगुरुर्दद्यात् प्रज्ञां वैदान्तिकीं सदा. बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः. चित्तं मद्गुणदोषचिन्तनविदौ नूनं मनाङ्माकृता सत्याभिज्ञगुरो त्वदङ्घ्रियुगलं हित्वा न मे सद्गतिः. सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्या नौमिन्यायसुधारतान्. वेदेशमुनिसत्पादसेवा सम्प्राप्तवैभवान् यादवार्यान् वरसुधा टीकाकारान्वयन्नुमः. पृथ्वीमण्डलमध्यस्थाः पूर्णबोधमतारुगाः वैष्णवाः विष्णुहृदयाः तान्नमस्ते गुरून् मम. शुभान् ध्यायन्ति एकामान् गुरुदेवप्रसादजान् इतरान् आत्मपापोत्थान् तेषां विद्या फलिष्यति. आपादमौलिपर्यन्तं गुरूणाम् आकृतिं स्मरेत्
ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಯದುತಾಪಸಲಭ್ಯಮನಂತಭವೈ ತದುತೋ ಪರತತ್ವಮಿಹೈಕಪದಾತ್ ಜಯತೀರ್ಥಕೃತೌ ಪ್ರವಣೋ ನ ಪುನರ್ಭವಭಾಗ್ಭವತೀತಿ ಮತಿರ್ಹಿ ಮಮ. ಶ್ರೀಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸರ್ವಶಬ್ದ ಸಮನ್ವಯ ಇದು ವೇದರೂಪವಾದ ಪ್ರಮಾಣದಿಂದ ಸಿದ್ಧ ಅನ್ನುವುದನ್ನು ನಾವು ಹೇಳಿದ್ವಿ. ಅದಾದ ಮೇಲೆ ಅವರು ಒಂದು ಪ್ರಶ್ನೆಯನ್ನು ಮಾಡಿದರು. ಸೂತ್ರಕಾರರು ಸೂತ್ರದಲ್ಲಿ ಹೇಳದೇ ಇದ್ದದ್ದನ್ನು ನೀವು ವ್ಯಾಖ್ಯಾನದಲ್ಲಿ ಹೇಳ್ತಾ ಇದ್ದೀರಾ? ಸರ್ವಥಾ ಹೇಳ್ತಾ ಇಲ್ಲ, ಸೂತ್ರದಲ್ಲಿ ಇದ್ದದ್ದನ್ನೇ ಹೇಳ್ತಾ ಇದ್ದೇವೆ. ಯಾವ ಸೂತ್ರದಲ್ಲಿ ಇದ್ದದ್ದನ್ನು ನೀವು ಹೇಳ್ತಾ ಇದ್ದೀರಿ ಅಂತ ಕೇಳಿದರೆ, ಜ್ಯೋತಿರುಪಕ್ರಮಾತ್ತು ತಥಾಖ್ಯದೀಯತ ಏಕೆ ಎನ್ನುವಂತಹ ಸೂತ್ರದಲ್ಲಿ ಇದ್ದದ್ದನ್ನು ಹೇಳ್ತಾ ಇದ್ದೇವೆ. ಇದನ್ನು ಆಚಾರ್ಯರು ಹೇಳಬೇಕಾದರೆ ತದೇವ ಉಕ್ತಂ ಉಪಕ್ರಮಾತ್ ಅಂತ ಹೇಳಿದರು. ಇದನ್ನು ಉಪಕ್ರಮಾತ್ ಅನ್ನುವ ಸೂತ್ರದಲ್ಲಿ ಹೇಳಿದ್ದಾರೆ ಸೂತ್ರಕಾರರು ಅಂತ ಇದಕ್ಕೆ ಅರ್ಥ. ಆದರೆ ಆಚಾರ್ಯರು ಉಪಕ್ರಮಾತ್ ಅನ್ನುವ ಸೂತ್ರದಲ್ಲಿ ಹೇಳಿದ್ದಾರೆ ಅಂತ ಹೇಳುವುದಕ್ಕಿಂತ ಜ್ಯೋತಿ ಅನ್ನುವ ಸೂತ್ರದಲ್ಲಿ ಹೇಳಿದ್ದಾರೆ ಅನ್ನಬೇಕಾಗಿತ್ತು. ಯಾಕೆಂದರೆ ಆ ಸೂತ್ರದಲ್ಲಿ ಮೊದಲನೇ ಪದ ಜ್ಯೋತಿ, ಉಪಕ್ರಮಾತ್ ಅನ್ನೋದು ಎರಡನೇ ಪದ. ಸೂತ್ರದ ಪ್ರತೀಕವನ್ನು ಹಿಡಿಬೇಕಾದರೆ ಮೊದಲ ಭಾಗವನ್ನು ಹಿಡಿಬೇಕೇ ಹೊರತಾಗಿ ಎರಡನೇ ಭಾಗವನ್ನು ಹಿಡಿಬಾರದು ಅನ್ನೋದನ್ನು ನಾವೀಗಾಗಲೇ ಕೇಳಿದ್ದೇವೆ. ಹಾಗಾದರೆ ಜ್ಯೋತಿ ಅನ್ನುವ ಸೂತ್ರದಲ್ಲಿ ಅಂತ ಹೇಳದೆ ಉಪಕ್ರಮಾತ್ ಅನ್ನುವಂತಹ ಸೂತ್ರದಲ್ಲಿ ಅಂತ ಹೇಳಿದ್ದರಿಂದ ನಮಗೆ ಶ್ರೀಮದಾಚಾರ್ಯರು ಏನು ತೋರಿಸ್ತಾ ಇದ್ದಾರೆ? ವಿಶೇಷವಾದ ಒಂದು ಪ್ರಯೋಜನ ಇದೆ. ಏನಾದರೂ ಕ್ರಮವನ್ನು ವ್ಯತ್ಯಾಸ ಮಾಡಿದರೆ ಆ ಕ್ರಮವನ್ನು ವ್ಯತ್ಯಾಸ ಮಾಡಿದ್ದು ಸುಮ್ಮನೆ ಇರೋದಿಲ್ಲ, ಅದಕ್ಕೊಂದು ದೊಡ್ಡ ಪ್ರಯೋಜನ ಇದೆ. ಮೊದಲನೇದಾಗಿ ಏನು ಪ್ರಯೋಜನ ಅನ್ನುವಂತಹ ಒಂದು ಪ್ರಶ್ನೆ ಬಂದರೆ, ಬೇರೆ ಭಾಷ್ಯಕಾರರು ಉಪಕ್ರಮ ಜ್ಯೋತಿರುಪಕ್ರಮ ಅನ್ನುವುದಾಗಿ ಈ ಸೂತ್ರದ ಪಾಠವನ್ನು ಹಿಡಿದಿದ್ದಾರೆ. ಆ ಪಾಠ ಸರಿಯಲ್ಲ. ಜ್ಯೋತಿರುಪಕ್ರಮಾತ್ ಉಪಕ್ರಮಾತ್ ಅನ್ನುವಂತಹ ಪಾಠ ಸರಿ ಅನ್ನುವುದನ್ನು ತೋರಿಸಬೇಕಾಗಿತ್ತು. ಅದಕ್ಕಾಗಿ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಉಪಕ್ರಮಾತ್ ಅನ್ನುವಂತಹ ಪ್ರತೀಕವನ್ನು ಹಿಡಿದಿದ್ದಾರೆ. ಇದು ಒಂದು ಸಮಾಧಾನ. ಇದನ್ನೀಗಾಗಲೇ ನಾವು ಕೇಳಿದ್ದೇವೆ. ನೋಡಿ ಏನಂತ, ಅತ್ರ ಜ್ಯೋತಿರಿತಿ ಸೂತ್ರ ಪ್ರತೀಕೆ ಗ್ರಾಹ್ಯೆ ಯದುಪಕ್ರಮಾತಿತ್ಯಾಹುಃ ತೇನ ಜ್ಯೋತಿರುಪಕ್ರಮ ಇತಿ ಪರೇಷಾಂ ಅಪಪಾಠಃ ಏವ ಇತಿ ಸೂಚಯತಿ. ಬೇರೆಯವರ ಒಂದು ಪಾಠ ಅದು ಸರಿಯಾದ ಪಾಠ ಅಲ್ಲ, ಇದೇ ಸರಿಯಾದ ಪಾಠ ಎನ್ನುವುದನ್ನು ಸೂಚನೆ ಮಾಡೋದು. ಇದು ಒಂದು ಪ್ರಯೋಜನ. ಇನ್ನೂ ಒಂದು ಪ್ರಯೋಜನವೂ ಇದೆ. ಒಂದೊಂದೇ ಪ್ರಯೋಜನಕ್ಕಾಗಿ ಆಚಾರ್ಯರು ಆ ತರಹ ಕ್ರಮವನ್ನು ವ್ಯತ್ಯಾಸ ಮಾಡುವುದಿಲ್ಲ. ಏನು ಪ್ರಯೋಜನ? ಅಥವಾ ಅತ್ರ ಜ್ಯೋತಿರ್ಮಾತ್ರ ಗ್ರಹಣಾತ್ ಕಥಂ ಸರ್ವಶಬ್ದ ಸಮನ್ವಯ ಪ್ರತಿಪಾದನಂ. ಅಲ್ಲ, ಈ ಸೂತ್ರದಲ್ಲಿ ಜ್ಯೋತಿ ಅನ್ನುವ ಶಬ್ದವನ್ನು ಒಂದು ತೆಗೆದುಕೊಂಡಿದ್ದಾರೆ. ಜ್ಯೋತಿ ಅನ್ನುವ ಶಬ್ದವನ್ನು ಪರಮಾತ್ಮನಲ್ಲಿ ಸಮನ್ವಯ ಮಾಡೋಣ. ಸರ್ವಶಬ್ದವನ್ನು ಪರಮಾತ್ಮನಲ್ಲಿ ಹೇಗೆ ಸಮನ್ವಯ ಮಾಡೋದು ಅನ್ನುವಂತಹ ಒಂದು ಪ್ರಶ್ನೆ ಬರ್ತದೆ. ಅಥವಾ ವೇದವ್ಯಾಸ ದೇವರು ಸೂತ್ರದಲ್ಲಿ ಜ್ಯೋತಿ ಅನ್ನುವ ಶಬ್ದವನ್ನು ಹಿಡಿದದ್ದರಿಂದ ಅವರಿಗೆ ಸರ್ವಶಬ್ದ ಸಮನ್ವಯದ ಅಭಿಪ್ರಾಯ ಇದೆಯೋ ಇಲ್ಲೋ, ಇದನ್ನು ಹೇಗೆ ನಿರ್ಧಾರ ಮಾಡೋದು ಅಂತ ಒಂದು ಪ್ರಶ್ನೆ. ನೋಡಿ, ಅತ್ರ ಜ್ಯೋತಿರ್ಮಾತ್ರ ಗ್ರಹಣಾತ್ ಕಥಂ ಸರ್ವಶಬ್ದ ಸಮನ್ವಯ ಪ್ರತಿಪಾದನಂ. ಎಲ್ಲ ಶಬ್ದಗಳ ಸಮನ್ವಯವನ್ನು ಇದರಿಂದ ನಾವು ಹೇಗೆ ಇಟ್ಕೊಳ್ಬೇಕು ಅಂದರೆ, ಜ್ಯೋತಿ ಅನ್ನೋ ಶಬ್ದ ಕೇವಲ ಉಪಲಕ್ಷಣ. ಅದಕ್ಕೆ ಎಲ್ಲ ಶಬ್ದಗಳ ಸಮನ್ವಯ ಅಂತ ಹೇಳುವ ಅಭಿಪ್ರಾಯವೇ ಇದೆ. ನಮಗೆ
ಜ್ಯೋತಿ ಅನ್ನುವ ಶಬ್ದದಿಂದ ಎಲ್ಲ ಶಬ್ದಗಳನ್ನು ತೆಗೆದುಕೊಳ್ಳಬೇಕು ಅನ್ನುವ ಅಭಿಪ್ರಾಯ ಹೇಗೆ ಸಿಗ್ತದೆ ಅಂತಂದರೆ, ಸೂತ್ರದಲ್ಲಿ ಜ್ಯೋತಿಷ್ ಶಬ್ದ ಪರಮಾತ್ಮವಾಚಕ ಅಂತ ಹೇಳಿ ಉಪಕ್ರಮಾತ್ತು ತಥಾಖ್ಯದೀಯತ ಏಕೆ ಅನ್ನುವುದರಿಂದ ಸಮರ್ಥನೆಯನ್ನು ಮಾಡಿದ್ದಾರೆ. ಜ್ಯೋತಿಷ್ ಶಬ್ದವಾಚ್ಯ ಪರಮಾತ್ಮ ಯಾಕೆ ಅಂದರೆ ಉಪಕ್ರಮಾತ್ತು ತಥಾಖ್ಯದೀಯತ ಏಕೆ ಎನ್ನುವುದಾಗಿ ಸಮರ್ಥನೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಜ್ಯೋತಿ ಅನ್ನುವ ಶಬ್ದವನ್ನು ತೆಗೆದುಕೊಂಡ್ರೆ ಎಲ್ಲ ಶಬ್ದಗಳನ್ನು ತೆಗೆದುಕೊಂಡಂತೆ ಆಗತ್ತೆ ಅನ್ನುವುದು ನಮಗೆ ಉಪಕ್ರಮಾತ್ತು ಅನ್ನುವ ಒಂದು ಭಾಗದಿಂದ ಗೊತ್ತಾಗ್ತದೆ. ಅದಕ್ಕಾಗಿ ಆಚಾರ್ಯರು ಉಪಕ್ರಮಾತ್ತು ಅನ್ನುವಂತಹ ಪದವನ್ನು, ಪ್ರತೀಕವನ್ನು ಗ್ರಹಣ ಮಾಡಿದ್ದಾರೆ. ನಮಗೇನು ಅರ್ಥ ಆಗಲಿಲ್ಲ. ಉಪಕ್ರಮಾತ್ ಅಂತ ಆಚಾರ್ಯರು ಪ್ರತೀಕವನ್ನು ಗ್ರಹಣ ಮಾಡೋಣದರಿಂದ ಜ್ಯೋತಿಷ್ ಶಬ್ದದಿಂದ ಎಲ್ಲ ಶಬ್ದವನ್ನು ಉಪಲಕ್ಷಣೆಯ ತೆಗೆದುಕೊಳ್ಳಬೇಕು ಹೇಗೆ ಅನ್ನೋದು ನಮಗೆ ಗೊತ್ತಾಗಲಿಲ್ಲ. ಅಂದರೆ ಅದನ್ನು ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ, ಟೀಕಾಚಾರ್ಯರು ಅದರ ವಿವರಣೆಯನ್ನು ಸುಧಾದಲ್ಲಿ ಕೊಡ್ತಾರೆ. ಭ್ರುವತ ಅಶೇಷ ಸಮನ್ವಯಂ ಉಪಕ್ರಮಾತ್ ಇತಿ ಬ್ರುವತ, ಉಪಕ್ರಮಾತ್ ಇತಿ ಬ್ರುವತ. ಅಲ್ಲಿ ಮೇಲೆ ಹೀಗಿದೆ ಅನುವ್ಯಾಖ್ಯಾನ, ತದೇವೋಕ್ತಂ ಉಪಕ್ರಮಾತ್, ತದೇವೋಕ್ತಂ ಉಪಕ್ರಮಾತ್ ಇತಿ ಸ್ವಯಂ ಭಗವತ ಬ್ರುವತ ಅಶೇಷ ಸಮನ್ವಯಂ ಇತಿ ಸ್ವಯಂ ಭಗವತ ಬ್ರುವತ ಅಶೇಷ ಸಮನ್ವಯಂ. ನೋಡಿ, ಅಶೇಷ ಸಮನ್ವಯವನ್ನು ಹೇಳಲಿಕ್ಕೆ ಹೊರಟವರಾಗಿ ಉಪಕ್ರಮಾತ್ ಎಂದಿದ್ದಾರೆ ಅಂತ ಇದಕ್ಕೆ ಅರ್ಥ. ಇದರ ವಿವರಣೆಯನ್ನು ನಾವು ತಿಳಿದುಕೊಳ್ಳೋಣ. ಅತ್ರ ಹಿ ಜ್ಯೋತಿ ಇತಿ ಪ್ರತಿಜ್ಞಾಯ ಉಪಕ್ರಮಾತ್ತು ತಥಾಖ್ಯದೀಯತ ಏಕೆ ಇತಿ ಹೇತು ಉಚ್ಯತೆ. ಪರಮಾತ್ಮನು ಬ್ರಹ್ಮಾದಿ ಜೀವರ ಶರೀರದಲ್ಲಿ ಪ್ರವೇಶಿಸಿದ್ದಾನೆ ಅಂತ ಈ ಭಾಗ ಪ್ರಾರಂಭ ಆಗ್ತದೆ. ಸಾಮಾನ್ಯವಾಗಿ ನೀವು ಎರಡು ಶಬ್ದಗಳನ್ನು ಕೇಳಿದ್ದೀರಿ. ಉಪಕ್ರಮ ಅಂದರೆ ಮೊದಲು, ಉಪಸಂಹಾರ ಅಂದರೆ ಅನಂತರ, ಕೊನೆ ಅಂತ ಅರ್ಥ. ಉಪಕ್ರಮಾತ್ತು ಅಂದರೆ ಐತರೇಯ ಉಪನಿಷತ್ತಿನಲ್ಲಿ ಬರುವಂತಹ ಭಾಗ. ಐತರೇಯ ಉಪನಿಷತ್ತಿನಲ್ಲಿ ಮೊದಲು ಏನು ವಾಕ್ಯಗಳಿವೆ, ಆ ಉಪಕ್ರಮದ ವಾಕ್ಯಗಳು ಅವು ಏನನ್ನು ಹೇಳ್ತದೆ ಅಂತಂದರೆ, ಪರಮಾತ್ಮನು ಬ್ರಹ್ಮಾದಿ ಜೀವರ ಶರೀರದಲ್ಲಿ ಪ್ರವೇಶಿಸಿದ್ದಾನೆ ಅಂತ ಪ್ರಾರಂಭ ಮಾಡಿ ಕೊನೆಯಲ್ಲಿ ಎಲ್ಲ ಋಕ್ಕುಗಳು, ಸರ್ವೇ ಘೋಷಾಹ, ಎಲ್ಲ ಋಕ್ಕುಗಳು, ಎಲ್ಲ ವೇದಗಳು, ಎಲ್ಲ ಧ್ವನ್ಯಾತ್ಮಕ ಶಬ್ದಗಳು ಪರಮಾತ್ಮನ ನಾಮಗಳು ಅಂತ ಹೇಳಿವೆ. ಹಾಗಾದರೆ ಸೂತ್ರದಲ್ಲಿ ಒಂದು ವೇಳೆ ಜ್ಯೋತಿಷ್ ಶಬ್ದವನ್ನು ಮಾತ್ರ ಸಮನ್ವಯ ಮಾಡುವ ಅಭಿಪ್ರಾಯ ಇದ್ದರೆ ಅದಕ್ಕೆ ಹೇತುವಾಗಿ ಜ್ಯೋತಿಷ್ ಶಬ್ದ ಸಮನ್ವಯಕ್ಕೆ ಎಷ್ಟು ಕಾರಣ ಬೇಕೋ ಅಷ್ಟೇ ಕಾರಣವನ್ನು ಕೊಡಬೇಕೇ ಹೊರತಾಗಿ ಎಲ್ಲ ಶಬ್ದಗಳ ಸಮನ್ವಯಕ್ಕೆ ಕಾರಣ ಏನೋ ಅದನ್ನು ಕೊಡುವ ಅವಶ್ಯಕತೆ ಇಲ್ಲ. ಈಗಲಾದರೂ ಕೂಡ ಜ್ಯೋತಿಷ್ ಶಬ್ದ ವಾಚ್ಯ ವಿಷ್ಣು ಅನ್ನಲಿಕ್ಕೆ ಏನೋ ಒಂದು ಕಾರಣ ಕೊಟ್ಬಿಟ್ಟಿದ್ರೆ ಆಗ್ತಿತ್ತು. ಆದರೆ ಉಪಕ್ರಮಾತ್ತು ತಥಾಖ್ಯದೀಯತೆ ಏಕೆ ಇದನ್ನು ಕೊಡುವ ಅವಶ್ಯಕತೆ ಇರಲಿಲ್ಲ. ಅದನ್ನು ಸೂತ್ರಕಾರರು ಕೊಟ್ಟಿದ್ದರಿಂದ ನಮಗೆ ಕಾರಣ ಮಾತ್ರ ಎಲ್ಲ ಶಬ್ದಗಳ ಸಮನ್ವಯಕ್ಕೆ, ಕಾರಣ ಮಾತ್ರ ಎಲ್ಲ ಶಬ್ದಗಳ ಸಮನ್ವಯಕ್ಕೆ. ಹೇಳು
ಹೇಳ್ತೀನಿ, ಆಮೇಲೆ ಮಾಡ್ತೀನಿ. ಒಂದು ನಿಮಿಷ ಬೇರೆ ಕಡೆ ಇದ್ದೀನಿ, ಆಮೇಲೆ ಮಾಡ್ತೀನಿ. ಕಾರಣ ಮಾತ್ರ ಎಲ್ಲ ಶಬ್ದಗಳ ಸಮನ್ವಯ ಆಗುವುದಕ್ಕೆ ಕಾರಣ. ಆದರೆ ಹೇಳಿದ್ದು ಮಾತ್ರ ಜ್ಯೋತಿಷ್ ಶಬ್ದ. ನಿಮಗೆ ಕಲ್ಪನೆ ಬಂತು ಅಂತ ಅಂದ್ಕೊಳ್ತೇನೆ. ಒಂದು ಹೇತು, ಒಂದು ಸಾಧ್ಯ. ಹೇತು ಎಂಥದ್ದು ಅಂದರೆ ಎಲ್ಲ ಶಬ್ದ ಸಮನ್ವಯಕ್ಕೇನು ಹೇತು ಬೇಕೋ ಆ ಹೇತು. ಸಾಧ್ಯ ಮಾತ್ರ ಜ್ಯೋತಿಷ್ ಶಬ್ದ ಸಮನ್ವಯ. ಇದು ಹೇಗೆ? ಹಾಗಾದರೆ ಜ್ಯೋತಿಷ್ ಶಬ್ದವನ್ನು ಸಮನ್ವಯ ಮಾಡಬೇಕು ಅನ್ನುವ ಅಭಿಪ್ರಾಯ ಸೂತ್ರಕಾರರಿಗೆ ಇದ್ದಿದ್ದರೆ ಸೂತ್ರಕಾರರು ಸೂತ್ರದಲ್ಲಿ ಜ್ಯೋತಿಷ್ ಶಬ್ದ ಸಮನ್ವಯಕ್ಕೆ ಎಷ್ಟು ಬೇಕೋ ಅಷ್ಟೇ ಹೇತುವನ್ನು ಹೇಳಬೇಕಾಗಿತ್ತೆ, ಕಾರಣವನ್ನು ಹೇಳಬೇಕಾಗಿತ್ತೆ ಹೊರತಾಗಿ ಸರ್ವಶಬ್ದದ ಸಮನ್ವಯದ ಕಾರಣವನ್ನು ಹೇಳಬಾರದಾಗಿತ್ತು. ಈಗಲಾದರೂ ಉಪಕ್ರಮಾತ್ ಅನ್ನೋದು ಸರ್ವಶಬ್ದ ಸಮನ್ವಯದ ಕಾರಣ. ಅದನ್ನು ಹೇಳಿದ್ದಾರೆ ಅಂತಂದರೆ ಕೇವಲ ಜ್ಯೋತಿಷ್ ಶಬ್ದವನ್ನು ಸಮನ್ವಯ ಮಾಡುವ ಅಭಿಪ್ರಾಯ ಅಲ್ಲ, ಅದು ಕೇವಲ ಉಪಲಕ್ಷಣೆಯ ಎಲ್ಲ ಶಬ್ದಗಳ ಸಮನ್ವಯವನ್ನು ಕೂಡ ತೆಗೆದುಕೊಳ್ಳಬೇಕು ಅನ್ನೋದು ಇದರಿಂದ ಗೊತ್ತಾಗ್ತದೆ ಅಂತ ನೋಡಿ. ಅತ್ರ ಹಿ ಜ್ಯೋತಿ ಇತಿ ಪ್ರತಿಜ್ಞಾಯ ಉಪಕ್ರಮಾತ್ತು ತಥಾಖ್ಯದೀಯತೆ ಏಕೆ ಇತಿ ಹೇತು ಉಚ್ಯತೆ. ಜ್ಯೋತಿ ಅನ್ನೋದನ್ನು ಜ್ಯೋತಿ ವಿಷ್ಣುರೇವ, ಯಾಕೆ ಅಂದರೆ ಉಪಕ್ರಮಾತ್ತು ತಥಾಖ್ಯದೀಯತೆ ಏಕೆ, ತಸ್ಯ ಚ ಅಯಮರ್ಥ. ಅದಕ್ಕೇನು ಅರ್ಥ ಅಂತಂದರೆ ನಾ ಈಗೆಲ್ಲ ಹೇಳಿದ್ನಲ್ಲ, ಪ್ರಾರಂಭ ಐತರೆಯ ಉಪನಿಷತ್ತಿನ ಪ್ರಾರಂಭ, ಉಪಕ್ರಮ ಅಂದರೂ ಒಂದೇ, ಪ್ರಾರಂಭ ಅಂದರೂ ಒಂದೇ. ಏಷಃ ಇಮಂ ಲೋಕಂ ಅಭ್ಯಾರ್ಚತ, ಈ ಪರಮಾತ್ಮನು ಈ ಜೀವರ ಶರೀರವನ್ನು ಪ್ರವೇಶ ಮಾಡಿದ. ಇತಿ ಉಪಕ್ರಮಾತ್ ಅನ್ನೋದಕ್ಕೆ ಉಪಕ್ರಮಂ ವಿಧಾಯ, ಪ್ರಾರಂಭವನ್ನು ಮಾಡಿ, ತಾವಾಯೇತಾಃ ಸರ್ವೇ ರುಚಃ ಸರ್ವೇ ಘೋಷಾಃ ಇತ್ಯಾದ್ಯಧೀಯತೆ ಏಕ ಇತಿ. ತಥಾ ಚ ಯದಿ ಜ್ಯೋತಿಷ್ ಶಬ್ದ ಮಾತ್ರ ಸಮನ್ವಯಃ ಅತ್ರ ವಿವಕ್ಷಿತಃ ಸ್ಯಾತ್. ಒಂದು ವೇಳೆ ಜ್ಯೋತಿಷ್ ಶಬ್ದ ಸಮನ್ವಯ ಮಾತ್ರ ವಿವಕ್ಷಿತವಾಗಿದ್ದರೆ, ಜ್ಯೋತಿಷ್ ಶಬ್ದ ಸಮನ್ವಯ ಮಾತ್ರ ವಿವಕ್ಷಿತವಾಗಿದ್ದರೆ ತದಾ ಆವಾಗ ತನ್ಮಾತ್ರೋಪಪಾದಕಂ ಕಿಮಪಿ ವಕ್ತವ್ಯಂ. ಜ್ಯೋತಿಷ್ ಶಬ್ದ ಸಮನ್ವಯಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಸೂತ್ರದಲ್ಲಿ ಹೇತುವನ್ನಾಗಿ ಕೊಡಬೇಕಾಗಿತ್ತು. ಆದರೆ ಸರ್ವಶಬ್ದವಾಚ್ಯತಾ ಉಪಪಾದಕಸ್ಯ ಉಪಾದಾನಂ ಕೋ ಉಪಯುಜ್ಯತೆ. ಸರ್ವಶಬ್ದದ ಸಮನ್ವಯದ ಒಂದು ಅಪೇಕ್ಷೆ ಇದ್ದಿದ್ದಿಲ್ಲ ಅಂದರೆ ಸರ್ವಶಬ್ದ ಸಮನ್ವಯವನ್ನು ಮಾಡುವುದಕ್ಕೆ ಏನು ಒಂದು ಹೇತು ಬೇಕೋ ಆ ಹೇತುವನ್ನು ತೆಗೆದುಕೊಂಡು ಏನು ಮಾಡೋದು? ಕೊಟ್ಬಿಟ್ಟಿದ್ದಾರೆ. ಈಗ ಸರ್ವಶಬ್ದ ಸಮನ್ವಯಕ್ಕೆ ಏನು ಕಾರಣ ಬೇಕೋ ಆ ಕಾರಣವನ್ನು ಕೊಟ್ಬಿಟ್ಟಿದ್ದಾರೆ. ಆದರೆ ಸರ್ವಶಬ್ದ ಸಮನ್ವಯವನ್ನು ಸಾಧ್ಯ ಮಾಡಿಲ್ಲ. ಗೊತ್ತಾಯ್ತಲ್ಲ? ಹೇತು ಮಾತ್ರ ಸರ್ವಶಬ್ದ ಸಮನ್ವಯಕ್ಕೆ ಏನು ಬೇಕೋ ಅದು, ಸಾಧ್ಯ ಮಾತ್ರ ಜ್ಯೋತಿಷ್ ಶಬ್ದ. ಇದು ಹೇಗೆ ಸಾಧ್ಯ? ಅದರ ಅಭಿಪ್ರಾಯ ಜ್ಯೋತಿ ಅಂದರೆ ಉಪಲಕ್ಷಣೆಯ ಎಲ್ಲ ಶಬ್ದಗಳು ಅನ್ನುವ ಅರ್ಥವನ್ನು ಮಾಡಬೇಕು. ನಹಿ ವಿಶೇಷ ವಿಷಯ ಪ್ರಮಾಣಂ ಅಸ್ತಿ. ಸಾಮಾನ್ಯವಾಗಿ ಎಲ್ಲ ಶಬ್ದಗಳನ್ನು ಸಮನ್ವಯ ಮಾಡಿ ಆ ಮೂಲಕ ವಿಶೇಷವಾಗಿ ಒಂದು ಶಬ್ದವನ್ನು ಸಮನ್ವಯ ಮಾಡಬೇಕಾಗಿಲ್ಲ. ಯಾಕೆ ಅಂದರೆ ವಿಶೇಷ ವಿಷಯದಲ್ಲಿ ಪ್ರಮಾಣ ಇಲ್ಲ ಅಂದರೆ ಹಾಗೆ ಮಾಡಬಹುದು, ಅಂತಹ ಪ್ರಸಂಗ ಇಲ್ಲ. ಆದ್ದರಿಂದ ಸರ್ವಶಬ್ದ ಸಮನ್ವಯಕ್ಕೆ ಬೇಕಾಗುವ ಪ್ರಮಾಣವನ್ನು ಹೇಳಿದ್ದರಿಂದ ಸೂತ್ರದಲ್ಲಿ ಜ್ಯೋತಿಷ್ ಶಬ್ದ ಎಲ್ಲ ಶಬ್ದಗಳಿಗೆ ಉಪಲಕ್ಷಣ ಎನ್ನುವ ಅಭಿಪ್ರಾಯ ಇದೆ ಅಂತ ತಿಳಿಬೇಕು. ಈಗ ನಮಗೆ ಸರ್ವಶಬ್ದ ಸಮನ್ವಯವನ್ನು ಮಾಡುವ ಅಪೇಕ್ಷೆ ಇಲ್ಲ, ಜ್ಯೋತಿಷ್ ಶಬ್ದವನ್ನು ಸಮನ್ವಯ ಮಾಡುವ ಅಪೇಕ್ಷೆ ಮಾತ್ರ ಇದೆ ಅಂತ ನೀವು ಅನ್ನಬೇಕು. ಅಲ್ಲಪ್ಪ, ನಿಮ್ಗೆ ಅಷ್ಟೇ ಅಪೇಕ್ಷೆ ಇದ್ದರೆ ಜ್ಯೋತಿಷ್ ಶಬ್ದವನ್ನು ಸಮನ್ವಯ ಮಾಡುವುದಕ್ಕೆ ಏನು ಹೇತು ಇದೆ
ಆ ಹೇತುವನ್ನು ಕೊಡಬೇಕಾಗಿತ್ತೇ ಹೊರತಾಗಿ ಸರ್ವಶಬ್ದ ಸಮನ್ವಯವನ್ನು ಮಾಡುವ ಹೇತುವನ್ನು ಯಾಕೆ ಕೊಡಬೇಕಾಗಿತ್ತು ಅಂತ. ಅದಕ್ಕೆ ಅವರಂದರು, ಇಲ್ಲ, ಪ್ರತ್ಯೇಕವಾಗಿ ನಮಗೆ ಜ್ಯೋತಿಷ್ಶಬ್ದವನ್ನು ಸಮನ್ವಯ ಮಾಡುವುದಕ್ಕೆ ಹೇತು ಇಲ್ಲ, ಅದಕ್ಕೋಸ್ಕರವಾಗಿ ಸರ್ವಶಬ್ದ ಸಮನ್ವಯದ ಹೇತುವನ್ನು ಕೊಟ್ಬಿಟ್ರೆ ಆ ಸರ್ವಶಬ್ದಗಳಲ್ಲಿ ಜ್ಯೋತಿಷ್ಶಬ್ದ ಸೇರಿಬಿಟ್ಟಿದೆ, ಅದಕ್ಕೆ ಜ್ಯೋತಿಷ್ಶಬ್ದ ಸಮನ್ವಯನೂ ಆಗ್ತದೆ ಅನ್ನೋದಕ್ಕೆ ನಾವು ಈ ಹೇತುವನ್ನು ಕೊಟ್ಟಿದ್ದೇವೆ ಹೊರತಾಗಿ ಸರ್ವಶಬ್ದಗಳ ಸಮನ್ವಯ ಮಾಡಬೇಕು ಅನ್ನೋದಕ್ಕೆ ನೀವು ಕೊಟ್ಟಿಲ್ಲ, ನಾವು ಕೊಟ್ಟಿಲ್ಲ ಅಂತ ಅವರು ಸಮಜಾಯಿಸಿ ಉತ್ತರವನ್ನು ಕೊಡಬೇಕು. ಕಲ್ಪನೆ ಬಂತಲ್ಲ, ನಮಗೆ ಜ್ಯೋತಿಷ್ಶಬ್ದ ಸಮನ್ವಯದ ಅಪೇಕ್ಷೆಯೇ ಇದೆ, ಆದರೆ ನಾವು ಕೊಟ್ಟದ್ದು ಜ್ಯೋತಿಷ್ಶಬ್ದ ಸಮನ್ವಯಕ್ಕೇನು ಬೇಕೋ ಅಷ್ಟು ಮಾತ್ರ ಹೇತು ಅಲ್ಲ. ಯಾಕೆ ಅಂತಂದರೆ ಅಷ್ಟಕ್ಕೆ ಮಾತ್ರ ಹೇತು ಇಲ್ಲ, ಅದಕ್ಕೆ ಸರ್ವಶಬ್ದ ಸಮನ್ವಯದ ಹೇತುವನ್ನು ಕೊಟ್ಬಿಟ್ರೆ ಅದರ ಹೊಟ್ಟೆಯ ಒಳಗೆ ಜ್ಯೋತಿಷ್ಶಬ್ದವೂ ಕೂಡ ಬರ್ತದೆ ಅನ್ನೋದಕ್ಕೆ ನಾವು ವಿಶೇಷವಾದ ಸಮನ್ವಯಕ್ಕೆ ಸಾಮಾನ್ಯವಾದ ಕಾರಣವನ್ನು ಕೊಟ್ಟಿದ್ದೇವೆ ಅನ್ನೋ ಉತ್ತರ ಸರಿಯಲ್ಲ. ಯಾಕೆ ಈ ಉತ್ತರ ಸರಿಯಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ. ಯಾಕೆ ಅಂತಂದರೆ ವಿಶೇಷವಾದ ಹೇತು ಇದ್ದಿದ್ದಿಲ್ಲ ಅಂದರೆ ಆವಾಗ ಸಾಮಾನ್ಯವಾದ ಹೇತುವನ್ನು ಕೊಡಬೇಕು. ವಿಶೇಷವಾದ ಹೇತು ಇದ್ದಾಗ ಸಾಮಾನ್ಯವಾದ ಹೇತುವನ್ನು ಕೊಟ್ಟಿದ್ದಾರೆ ಅಂತಂದರೆ ಅದು ಸಾಮಾನ್ಯ ಅಂತ ಅರ್ಥವೇ ಹೊರತಾಗಿ ವಿಶೇಷ ಅಂತ ಅರ್ಥ ಅಲ್ಲ. ಅಂದರೆ ಸರ್ವಶಬ್ದ ಸಮನ್ವಯದ ಹೇತುವನ್ನು ಕೊಟ್ಟಾಗ ಜ್ಯೋತಿಷ್ಶಬ್ದದ ಸಮನ್ವಯ ಅನ್ನುವ ವಿಶೇಷ ಅಂತ ಹೇಳಲಿಕ್ಕೆ ಸಾಧ್ಯ ಅಂತನ್ನತಕ್ಕಂಥದ್ದು ಇಲ್ಲ. ನಹಿ ವಿಶೇಷ ವಿಷಯಂ ಪ್ರಮಾಣಂ ನಾಸ್ತಿ, ವಿಶೇಷ ವಿಷಯಕವಾದ ಪ್ರಮಾಣ ಇಲ್ಲ ಅಂತಿಲ್ಲ, ಇದೆ. ಬರೀ ಜ್ಯೋತಿಷ್ಶಬ್ದ ಸಮನ್ವಯಕ್ಕೆ ಎಷ್ಟು ಬೇಕೋ ಅಷ್ಟೇ ಪ್ರಮಾಣ ಇದೆ. ಅಕಸ್ಮಾತ್ ಇದ್ದಿದ್ದಿಲ್ಲ ಅಂದರೆ ಅಕಸ್ಮಾತ್ ಇದ್ದಿದ್ದಿಲ್ಲ ಅಂದರೆ ಸಾಮಾನ್ಯದ್ವಾರ ಸಾಧನಂ ವಿಧೇಯಂ, ಸರ್ವಶಬ್ದ ಸಮನ್ವಯವನ್ನು ಮಾಡುವ ಮೂಲಕ ವಿಶೇಷವಾದ ಜ್ಯೋತಿಷ್ಶಬ್ದಕ್ಕೆ ಸಮನ್ವಯವನ್ನು ಹೇಳಬಹುದಾಗಿತ್ತು. ಅತಃ ಸರ್ವ ವಿಷಯಂ ಪ್ರಮಾಣಂ ಉಪಾದದಾನೇನ ಸೂತ್ರಕೃತ ಜ್ಯೋತಿಷ್ಶಬ್ದೋ ಲಾಕ್ಷಣಿಕೋ ವಿವಕ್ಷಿತೋ ಇತಿ ಜ್ಞಾಯತೆ. ಆದ್ದರಿಂದ ಸರ್ವಶಬ್ದ ಸಮನ್ವಯವನ್ನು ಹೇಳಿದ್ದಾರೆ ಅಂದರೆ ಕೇವಲ ಜ್ಯೋತಿಷ್ಶಬ್ದದ ಸಮನ್ವಯದ ಅಭಿಪ್ರಾಯ ಅಲ್ಲ, ಉಪಲಕ್ಷಣೆಯ ಎಲ್ಲ ಶಬ್ದಗಳನ್ನು ಕೂಡ ತೆಗೆದುಕೊಳ್ಳಬೇಕು ಅಂತ ಇದರ ಅಭಿಪ್ರಾಯ. ಇದಾದ ಮೇಲೆ ಕಿಂಚ ಓಂ ತತ್ತು ಸಮನ್ವಯಾತ್ ಓಂ ಇತಿ ಬ್ರಹ್ಮಣಿ ಸರ್ವಶಬ್ದ ಸಮನ್ವಯ ಪ್ರತಿಜ್ಞಾತಃ ನ ಕತಿಪಯ ಶಬ್ದ ಸಮನ್ವಯ ಇತಿ ಉಪಪಾದಿತಂ ತದ್ವಿವರಣಾರ್ಥಂ ಅಧ್ಯಾಯಶೇಷಸ್ಯ ಪ್ರವೃತ್ತಿ ಇತಿ ಚ ಉಕ್ತಂ. ಈಗ ಒಂದು ವಿಷಯ ಮುಗೀತು. ಇನ್ನೊಂದು ವಿಷಯ ಏನು ವಿಷಯ ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಪ್ರಾರಂಭದಲ್ಲಿಯೇ 4ನೆಯ ಸೂತ್ರ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಓಂ ಜನ್ಮಾದ್ಯಸ್ಯೇತಃ ಓಂ ಓಂ ಶಾಸ್ತ್ರಯೋನಿತ್ವಾತ್ ಓಂ ಓಂ ತತ್ತು ಸಮನ್ವಯಾತ್ ಓಂ ಅಂತ 4ನೆಯ ಸೂತ್ರ. ಆ 4ನೆಯ ಸೂತ್ರದಲ್ಲಿ ಪರಮಾತ್ಮನಲ್ಲಿ ಸರ್ವಶಬ್ದ ಸಮನ್ವಯ ಮಾಡುವಂತಹ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಸರ್ವಶಬ್ದ ಸಮನ್ವಯವನ್ನು ಮಾಡುವ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಕೆಲವು ಶಬ್ದ ಸಮನ್ವಯ ಪ್ರತಿಜ್ಞೆ ಅಲ್ಲೇ ಅಲ್ಲ, ಸರ್ವಶಬ್ದ ಸಮನ್ವಯದ್ದೇ ಪ್ರತಿಜ್ಞೆ. ಅದರ ವಿವರಣೆ, ಪ್ರತಿಜ್ಞೆಯ ವಿವರಣೆ, ಪ್ರತಿಜ್ಞೆ ಸರ್ವಶಬ್ದ ಸಮನ್ವಯ, ಅದರ ವಿವರಣೆಯೇ ಆನಂದಮಯೋಭ್ಯಾಸ ತನ್ನೋದರಿಂದ ಪ್ರಾರಂಭ ಮಾಡಿಕೊಂಡು 1ನೇ ಅಧ್ಯಾಯ ಮುಗಿಯುವವರೆಗೂ ಕೂಡ. ಅದರಲ್ಲಿ ಆನಂದಮಯೋಭ್ಯಾಸ ಇವೇ ಮೊದಲಾದಂತಹ ಅಧಿಕರಣಗಳಲ್ಲಿ ಆ ಪ್ರಕರಣಗಳಲ್ಲಿ ಬರುವಂತಹ ಶಬ್ದಗಳಿಗೆ ಸಮನ್ವಯ ಹೇಳಿದ್ದೇವೆ. ಆನಂದಮಯ ಪ್ರಕರಣದಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಇವೇ ಮೊದಲಾದ ಶಬ್ದಗಳು ಬರ್ತದೆ. ಆಕಾಶ ಅನ್ನುವುದರಲ್ಲಿ ಬೇರೆ ಭೂತವಾಚಿಯಾದ ಶಬ್ದಗಳು ಬರ್ತದೆ. ಹೀಗೆ ಆ ಪ್ರಕರಣದಲ್ಲಿ ಬರುವಂತಹ ಶಬ್ದಗಳಿಗೆ ಸಮನ್ವಯ ಹೇಳಿದೆ. ಈ ಪಾದದಲ್ಲಿ ಅಂದರೆ
ನಾಲ್ಕನೇ ಪಾದ ನಾವೀಗ ಓದ್ತಾ ಇರೋದು. ನಾಲ್ಕನೇ ಪಾದದಲ್ಲಿ ಭಗವಂತನ ಸರ್ವೇಶ್ವರತ್ವಕ್ಕೆ ವಿರೋಧಿಯಾದಂತಹ ಶಬ್ದಗಳು ಈಗಾಗಲೇ ನಾವು ಕೇಳಿದ್ದೇವೆ. ಬದ್ಧ, ಅವರ, ದುಃಖಿ ಎಲ್ಲ ದೇವರ ಸರ್ವೇಶ್ವರತ್ವಕ್ಕೆ ವಿರೋಧಿಯಾದಂತಹ ಶಬ್ದಗಳು. ಅದರಂತೆ ಯಸ್ಮಿನ್ ಪಂಚಜನಾಹ ಎನ್ನುವುದಾಗಿ ಬಹುವಚನ ಶಬ್ದಗಳು. ಭಗವಂತ ಒಬ್ಬನಾದ ಭಗವಂತನನ್ನು ಬಹುವಚನ ಶಬ್ದಗಳು ಹೇಗೆ ಹೇಳುತ್ತೆ, ಅದರಂತೆ ಸ್ತ್ರೀಲಿಂಗ ಶಬ್ದಗಳು. ಈ ಶಬ್ದಗಳಿಗೆ ಸಮನ್ವಯ ಹೇಳಲ್ಪಟ್ಟಿದೆ. ಅದರಂತೆ ಬೇರೆ ಶಬ್ದಗಳು ಅಂತಂದರೆ ಯಾಗಾದಿ ಕರ್ಮ ಹಾಗೂ ವಸಂತೆ ಜ್ಯೋತಿಷ ಯಜೇತ, ಕಾಲ, ಕ್ರಮ, ಕರ್ಮ ಇವುಗಳನ್ನು ಹೇಳುವಂತಹ ಶಬ್ದಗಳು. ಕಲ್ಪನೆ ಬಂತಲ್ಲ. ಆನಂದಮಯಾಧಿಕರಣವೇ ಮೊದಲಾದ ಅಧಿಕರಣಗಳಿಂದ ಆ ಪ್ರಕರಣಗಳಲ್ಲಿ ಬಂದಂತಹ ಶಬ್ದಗಳು ಅದು 3 ಪಾದದಲ್ಲಿ ಮುಗಿದಾಯಿತು. 4ನೇ ಪಾದದಲ್ಲಿ ವಿಶೇಷವಾಗಿ ಏನು ಹೇಳ್ತಾ ಇದ್ದೇವೆ ಅಂತಂದರೆ, ಭಗವಂತನ ಸರ್ವೋಶ್ವರತ್ವಕ್ಕೆ ವಿರೋಧಿಯಾದಂತಹ ಶಬ್ದಗಳು, ಸ್ತ್ರೀಲಿಂಗ ಶಬ್ದಗಳು, ಬಹುವಚನ ಶಬ್ದಗಳು ಇವುಗಳ ಸಮನ್ವಯ. ಅದರಂತೆ ಯಜ್ಞ ರೂಪವಾದ ಕರ್ಮವನ್ನು ಹೇಳುವ ಶಬ್ದ, ಕ್ರಮವನ್ನು ಹೇಳುವ ಶಬ್ದ, ಕಾಲವನ್ನು ಹೇಳುವ ಶಬ್ದಗಳು. ಇಷ್ಟಕ್ಕೆ ಮುಗೀತು. ಇದಾದ ಮೇಲೆ ಯಾವ ಅಧಿಕರಣ ಉಳೀತು ಅಂದರೆ ಓಂ ಜ್ಯೋತಿರುಪಕ್ರಮಾತ್ ತದಾಖ್ಯದಿ ಯದ ಏಕೆ ಅಂತಾಗಲಿ, ಅಥವಾ ಈ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತಾನುಪರೋಧಾತ್ ಅನ್ನುವಂತಹ ಅಧಿಕರಣವಾಗಲಿ ಉಳಿತು. ಕೊನೆಗೆ ಈ ಅಧಿಕರಣ ಇದ್ದದ್ದರಿಂದ ಈ ಅಧಿಕರಣ ಅನ್ನೋದು ಯಾಗಾದಿ ಕರ್ಮವಾಚಕ ಶಬ್ದಗಳ ಸಮನ್ವಯಕ್ಕಾಗಿ ಇದೆ ಅಂತ ತಿಳಿದು ಬರುತ್ತದೆ ಅನ್ನುವುದನ್ನು ಆಚಾರ್ಯರು ಬೃಹತ ಅನ್ನುವಂತಹ ಶಬ್ದದಿಂದ ಹೇಳ್ತಾ ಇದ್ದಾರೆ. ಕಲ್ಪನೆ ಬಂತ. ಸರ್ವಶಬ್ದಗಳ ಸಮನ್ವಯವನ್ನು ಮೊಟ್ಟ ಮೊದಲು ಪ್ರತಿಜ್ಞೆ ಮಾಡಿದ್ದಾರೆ. ಅನಂತರದಲ್ಲಿ ಏನು ಹೇಳಿದರು, ಎಲ್ಲ ಶಬ್ದಗಳ ಸಮನ್ವಯವನ್ನು ಪ್ರತಿಜ್ಞೆ ಮಾಡಿದ್ದೇವೆ, ಆ ಎಲ್ಲ ಶಬ್ದಗಳನ್ನು ಈ ಅಧ್ಯಾಯ ಮುಗಿಯುವವರೆಗೂ ಅಂತ ಹೇಳಿದರು. ಹಾಗಾದರೆ ನೀವು ಆ ಆನಂದಮಯಾಧಿಕರಣವನ್ನು ಪ್ರಾರಂಭ ಮಾಡಿಕೊಂಡು ಇಲ್ಲಿಯವರೆಗೂ ಬನ್ನಿ. ಬಂದಾಗ ಯಾವ್ಯಾವ ತರಹದ ಶಬ್ದಗಳು ಸಮನ್ವಯ ಆಗಿದೆ ಅಂತ ಒಂದು ಮನಸ್ಸಿನಲ್ಲಿ ಒಂದು ಚಿತ್ರವನ್ನು ತಂದುಕೊಳ್ಳಿ, ಕಲ್ಪನೆಯನ್ನು ಮಾಡಿಕೊಳ್ಳಿ. ಹಾಗಾದರೆ ನಾವು ಈ ಪ್ರಕೃತ್ಯಧಿಕರಣದ ತನಕ ಬರ್ತೇವೆ ಅಂತ ಇಟ್ಕೊಳ್ಳಿ, ಜ್ಯೋತಿರುಪಕ್ರಮಾಧಿಕರಣದ ತನಕ ಬರ್ತೇವೆ ಅಂತ ಇಟ್ಕೊಳ್ಳಿ. ಬಂದಂತಹ ಸಂದರ್ಭದಲ್ಲಿ ಆನಂದಮಯೋಭ್ಯಾಸ ತನ್ನೋದರಿಂದ ಪ್ರಾರಂಭ ಮಾಡಿಕೊಂಡು ಇಲ್ಲಿಯವರೆಗೂ ಎಷ್ಟು ತರಹದ ಶಬ್ದಗಳು ಸಮನ್ವಯ ಆಗಿದೆ ಅನ್ನುವ ಸಾಮಾನ್ಯವಾದ ಒಂದು ಚಿತ್ರ ಬೇಕು. ಹಾಗಾದರೆ ಇಷ್ಟು ತರಹದ ಶಬ್ದಗಳು ಸಮನ್ವಯ ಆಗಿದೆ. ಹಾಗಾದರೆ ಇನ್ನೂ ಎಷ್ಟು ತರಹದ ಶಬ್ದಗಳು ಉಳಿದಿರಬಹುದು ಅಂತ ನಾವು ಯೋಚನೆ ಮಾಡಿಕೊಂಡು, ಹಾಗಾದರೆ ಅವುಗಳ ಸಮನ್ವಯವನ್ನು ಮಾಡಲಿಕ್ಕೆ ಮುಂದಂತೂ ಅಧಿಕರಣ ಇಲ್ಲ, ಇದೇ ಕೊನೆ. ಹಿಂದೆ ಮಾಡಿಲ್ಲ, ಮುಂದೆ ಅಧಿಕರಣ ಇಲ್ಲ, ಆದರೆ ಸರ್ವಶಬ್ದ ಸಮನ್ವಯ ಆಗಬೇಕಾಗಿದೆ. ಕಲ್ಪನೆ ಬಂತಲ್ಲ. ಸರ್ವಶಬ್ದ ಸಮನ್ವಯದ ಪ್ರತಿಜ್ಞೆ ಆಗಿದೆ. ಸರ್ವಶಬ್ದಗಳಲ್ಲಿ ಎಷ್ಟೋ ಶಬ್ದಗಳ ಸಮನ್ವಯ ಆಗೋಗಿದೆ. ಇನ್ನು ಮುಕ್ತಾಯದ ಹಂತದಲ್ಲಿ ಇದ್ದೇವೆ, ಮುಂದೆ ಅಧಿಕರಣಗಳು ಇಲ್ಲ, ಸರ್ವಶಬ್ದ ಸಮನ್ವಯ ಆಗಲೇಬೇಕು. ಹಾಗಾದರೆ ಈ ಯಾವ ಅಧಿಕರಣ ಇದೆ, ಈ ಅಧಿಕರಣದಿಂದಲೇ ಸರ್ವಶಬ್ದದ ಸಮನ್ವಯ ಅನ್ನುವುದನ್ನು ಕೂಡ, ಸರ್ವಶಬ್ದ ಅಂದರೆ ಮತ್ತೆಲ್ಲ ಶಬ್ದಗಳು ಅಂತ ಅರ್ಥ ಅಲ್ಲ, ಹಿಂದೆ ಆಗದೇ ಇರತಕ್ಕ ಎಲ್ಲ ಶಬ್ದಗಳನ್ನು ನಾವು ತೆಗೆದುಕೊಳ್ಳಬೇಕು ಅಂತನ್ನುವುದನ್ನು ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಬೃಹತ ಅನ್ನುವಂತಹ ಶಬ್ದದಿಂದ ಹೇಳ್ತಾ ಇದ್ದಾರೆ. ನೋಡಿ, ಕಿಂಚ ತತ್ತು ಸಮನ್ವಯಾತಿಥಿ ಬ್ರಹ್ಮಣಿ ಸರ್ವಶಬ್ದ ಸಮನ್ವಯ ಪ್ರತಿಜ್ಞಾತಃ ನ ಕತಿಪಯ ಶಬ್ದ ಸಮನ್ವಯ. ಎಲ್ಲ ಶಬ್ದಗಳ ಸಮನ್ವಯವನ್ನು ಹೇಳಿದ್ದಾರೆ ಹೊರತಾಗಿ ಕೆಲವು ಶಬ್ದಗಳ ಸಮನ್ವಯವನ್ನು ಹೇಳಿಲ್ಲ. ತದ್ವಿವರಣಾರ್ಥಂ ಅಧ್ಯಾಯಶೇಷಸ್ಯ ಪ್ರವೃತ್ತಿ ಇತಿ ಚ ಉಕ್ತಂ.
ಅದನ್ನು ವಿವರಣೆ ಮಾಡುವುದಕ್ಕೆ ಒಂದು ಅಧ್ಯಾಯ ಉಳಿದಿದೆ, ಅದಕ್ಕೆ ಹೊರಟಿದೆ. ತತ್ರ ಆನಂದಮಯಾದ್ಯಧಿಕರಣೈ, ಆನಂದಮಯಾಧಿಕರಣವೇ ಮೊದಲಾದ ಅಧಿಕರಣಗಳಿಂದ ಪ್ರಾಕರಣಿಕ ಶಬ್ದ ಸಮನ್ವಯ ಪ್ರತಿಪಾದಿತ, ಪ್ರಾಕರಣಿಕ ಶಬ್ದ ಸಮನ್ವಯ ಪ್ರತಿಪಾದಿತ, ಆ ಪ್ರಕರಣದಲ್ಲಿ ಬರತಕ್ಕಂತಹ ಶಬ್ದಗಳ ಸಮನ್ವಯವನ್ನು ಪ್ರತಿಪಾದನೆ ಮಾಡಲ್ಪಟ್ಟಿದೆ. ಅಸ್ಮಿಂಶ್ಚ ಪಾದೆ ವಿರೋಧ್ಯಾದಿ ಶಬ್ದ ಸಮನ್ವಯ, ನಾಲ್ಕನೇ ಪಾದದಲ್ಲಿ ವಿರೋಧಿ, ಬಹುವಚನ ಅಥವಾ ಸ್ತ್ರೀ ಲಿಂಗ ಶಬ್ದಗಳ ಸಮನ್ವಯವನ್ನು ಪ್ರತಿಪಾದನೆ ಮಾಡಿದ್ದಾರೆ. ತಥಾಚ ಕರ್ಮ ಕ್ರಮಾದ್ಯವಿಧಾಯಿನಃ ಶಬ್ದಾಃ ಇದಂಚ ಅಧಿಕರಣಂ ಅವಶಿಷ್ಟಂ, ಇನ್ನು ಕೆಲವು ಶಬ್ದಗಳು ಉಳಿದು, ಆ ಕೆಲವು ಶಬ್ದಗಳೇನಿವೆಯೋ ಅಂತಹ ಶಬ್ದಗಳನ್ನು ಈ ಅಧಿಕರಣದಿಂದಲೇ ಆಗಿದೆ ಅಂತ ಹೇಳಬೇಕೇ ಹೊರತಾಗಿ, ಯಾಕೆ ಅಂದರೆ ಇದು ಅರ್ಥಾಪತ್ತಿ, ಶಬ್ದಗಳು ಉಳಿದಿವೆ, ಬೇರೆ ಅಧಿಕರಣ ಇಲ್ಲ, ಇದೊಂದೇ ಅಧಿಕರಣ ಅಂದರೆ ಇದೊಂದೇ ಅಧಿಕರಣದಿಂದಲೇ ಆಗಬೇಕೇ ಹೊರತಾಗಿ ಪರಿಶೇಷ ಪ್ರಮಾಣದಿಂದ ತತ್ಸಮನ್ವಯಾರ್ಥಂ ಏತತ ಜ್ಞಾಯತೆ ಇತಿ ಜ್ಞಾಯತೆ ಇತ್ಯಾಶಯವಾನ್ನಾಹ ಬ್ರುವತ ಇತಿ. ಅಸ್ತು ಅತ್ರ ಸರ್ವಶಬ್ದ ಸಮನ್ವಯ ಪ್ರತಿಜ್ಞಾನಂ, ಆದ್ದರಿಂದ ಎಲ್ಲ ಶಬ್ದಗಳ ಅಂದರೆ ಉಳಿದ ಎಲ್ಲ ಶಬ್ದಗಳ ಸಮನ್ವಯ ಇಲ್ಲಿ ಅಂತಾಯಿತು. ಇದಾದ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಏನು ಪ್ರಶ್ನೆ ಅಂತಂದರೆ, ನೀವು ಸರ್ವಶಬ್ದವನ್ನು ಸಮನ್ವಯ ಮಾಡ್ತೀವಿ ಅಂಥೇಳಿ ತತ್ತು ಸಮನ್ವಯ ತನ್ನುವಲ್ಲಿ ಪ್ರತಿಜ್ಞೆ ಮಾಡಿದ್ದೀರಿ ನಿಜ. ತಥಾಪಿ ಯಹ ಅತ್ರ ತತ್ ಪ್ರತಿಪಾದನಾರ್ಥಂ ಜಾತಂ ಓತಂ ಇತ್ಯಾದಿನ ನ್ಯಾಯೋ ಅಭೀತಃ ಸಹ ನ ಸೂತ್ರಿತಃ ಇತ್ಯತಃ ವಾ ಉಕ್ತಂ ಉಪಕ್ರಮಾತ್ ಇತಿ ಅಂತ ಇನ್ನೊಂದು ಸುಂದರವಾದ ಅಭಿಪ್ರಾಯವನ್ನು ಈ ಅನುವ್ಯಾಖ್ಯಾನಕ್ಕೆ ಟೀಕಾಚಾರ್ಯರು ತಿಳಿಸ್ತಾ ಇದ್ದಾರೆ. ಏನಂತ, ಈಗ ಜ್ಯೋತಿ ಅಂತ ಶಬ್ದ ಇದೆ. ಜ್ಯೋತಿ ಅನ್ನೋ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಹೇಗೆ? ಭಾಳ ಹಿಂದೆ ಕೇಳಿದ್ದೇವೆ. ಜಾತಂ ಓತಂ ಹರೌ ಯಸ್ಮಾತ್, ಈ ಸೃಷ್ಟಿಯಾದ ಜಗತ್ತನ್ನು ಪರಮಾತ್ಮನು ಪ್ರವೇಶ ಮಾಡ್ತಾನೆ. ಜಾತ ಅಂದರೆ ದೇವರಿಂದ ಹುಟ್ಟಿದ್ದು, ಓತ ಅಂದರೆ ಹುಟ್ಟಿದ ಪ್ರಪಂಚದಲ್ಲಿ ಪ್ರವೇಶ ಮಾಡಿದವನು. ಹೀಗೆ ಜ್ಯೋತಿ ಅನ್ನುವ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ಜಗತ್ತು ಯಾರನ್ನು ಆಶ್ರಯ ಮಾಡಿಕೊಂಡಿದೆಯೋ ಅಂತಹ ಪರಮಾತ್ಮನೇ ಜ್ಯೋತಿ ಅಂತ ಹೇಳಿದ್ದೇವೆ. ಅದು ಈ ಸೂತ್ರದಲ್ಲಿ ಕಾಣೋದಿಲ್ಲ ಅಂತ ಯಾರಾದರೂ ಕೂಡ ಅಂದರೆ ಅದಕ್ಕೆ ಉಪಕ್ರಮ ಅನ್ನೋದೇ ಉತ್ತರ. ನೀವು ಸೂತ್ರದಲ್ಲಿ ಜ್ಯೋತಿ ಅನ್ನೋ ಶಬ್ದವನ್ನು ಸಮನ್ವಯ ಹೇಗೆ ಮಾಡಿದ್ದಾರೆ ಅನ್ನೋದು ನಮಗೆ ಸ್ಪಷ್ಟ ಆಗಬೇಕು ಅಂದರೆ ಅದಕ್ಕೆ ಉಪಕ್ರಮ ಅನ್ನೋದು ಉತ್ತರ. ಪರಮಾತ್ಮನು ಈ ಜೀವನ ಶರೀರವನ್ನು ಪ್ರವೇಶ ಮಾಡಿದ್ದಾನೆ ಅಂದರೆ ಐತರೇಯ ಉಪನಿಷತ್ತಿನಲ್ಲಿ ಉಪಕ್ರಮದಲ್ಲಿ ಮೊದಲಿಗೆ, ಉಪಕ್ರಮ ಅಂದರೂ ಒಂದೇ, ಮೊದಲು ಅಂದರೆ ಒಂದೇ, ಅಲ್ಲಿ ಬರುವಂತಹ ಏನು ವಾಕ್ಯ ಇದೆಯೋ ಆ ವಾಕ್ಯ ಅದು ಭಗವಂತನು ಜೀವನ ಶರೀರವನ್ನು ಪ್ರವೇಶ ಮಾಡಿದ್ದಾನೆ ಅಂತ. ಹೀಗೆ ಪ್ರಾರಂಭದಲ್ಲಿ ಐತರೇಯ ಉಪನಿಷತ್ತಿನಲ್ಲಿ, ಉಪಕ್ರಮದಲ್ಲಿ ಐತರೇಯ ಉಪನಿಷತ್ತಿನಲ್ಲಿ ಹೇಳುತ್ತದೆ ಅಂತ ಸೂತ್ರಕಾರರು ತಾವು ಹೇಳಿದ್ದನ್ನು ಹೇಳ್ತಾ ಇದ್ದಾರೆ. ಯಾಕೆಂದರೆ ಉಪಕ್ರಮದಲ್ಲಿ ಜಗತ್ತು ಪರಮಾತ್ಮನನ್ನು ಆಶ್ರಯಿಸಿದೆ ಅಂತ ಸ್ಪಷ್ಟವಾಗಿದೆ. ಮತ್ತು ಏತಮೇವ ಸಂತಂ ಅನ್ನುವುದಾಗಿ ಅದರ ಒಂದು ಉಪಾದನೆಯೂ ಕೂಡ ಉಂಟು. ಅದಕ್ಕೋಸ್ಕರವಾಗಿ ಉಪಕ್ರಮ ಅನ್ನುವುದನ್ನು ಆಚಾರ್ಯರು ಹೇಳಿದ್ದರಿಂದ ಮೂರನ್ನು ತಿಳಿಸಿದರು. ಜ್ಯೋತಿರುಪಕ್ರಮ ತನ್ನುವಲ್ಲಿ ಜ್ಯೋತಿ ಅನ್ನುವ ಪದವನ್ನು ಹೇಳದೆ ಉಪಕ್ರಮ ತನ್ನುವ ಪದವನ್ನು ಹೇಳೋದ್ರಿಂದ ನಮಗೆ ಮೂರು ಪ್ರಯೋಜನ. ಒಂದನೇದಾಗಿ, ಬೇರೆ ಭಾಷ್ಯಕಾರರು ಸೂತ್ರದ ಪಾಠವನ್ನು ಸರಿಯಾಗಿ ಇಟ್ಕೊಳ್ಳೋದಿಲ್ಲ, ಉಪಕ್ರಮ ಅಂತ ಇಟ್ಕೊಳ್ತಾ ಇದ್ದಾರೆ, ಅದು ಇರಬಾರದು ಅನ್ನೋದು ಒಂದು.
ಎರಡನೆಯದಾಗಿ ಜ್ಯೋತಿ ಅನ್ನುವ ಶಬ್ದದಿಂದ ಎಲ್ಲ ಶಬ್ದಗಳನ್ನು ತೆಗೆದುಕೊಳ್ಳಬೇಕು. ಜ್ಯೋತಿ ಅನ್ನುವ ಶಬ್ದದಿಂದ ಎಲ್ಲ ಶಬ್ದಗಳನ್ನು ಕೂಡ ತೆಗೆದುಕೊಳ್ಳಬೇಕು ಅನ್ನೋದು ಎರಡನೆಯದ್ದು. ಅದಕ್ಕಾಗಿ ಉಪಕ್ರಮ ತಂದಿದ್ದಾರೆ. ಮೂರನೆಯದ್ದು, ಜ್ಯೋತಿ ಅನ್ನೋ ಶಬ್ದಕ್ಕೆ ಪರಮಾತ್ಮ ಅರ್ಥ ಅನ್ನುವುದು ಹೇಗೆ ಅನ್ನುವುದನ್ನು ಸೂತ್ರದಲ್ಲಿ ಹೇಳಿದ್ದಾರೆ. ಅದು ಉಪಕ್ರಮಾತ್ ಅನ್ನುವ ಪದದಿಂದ. ಇದನ್ನು ತಿಳಿಸುವುದಕ್ಕೋಸ್ಕರವಾಗಿಯೂ ಕೂಡ ಉಪಕ್ರಮಾತ್ ಅಂತ ಅಂದಿದ್ದಾರೆ ಅನ್ನುವುದಾಗಿ ಹೇಳ್ತಾರೆ. ನೋಡಿ, ಏಷ ಇಮಂ ಲೋಕಮಭ್ಯಾರ್ಚತ ಇತ್ಯುಪಕ್ರಮವಾಕ್ಯಂ ಉಪಾದಾಯ ತಥಾಖ್ಯದೀಯತ ಏಕೆ ಇತಿ ವದತಾ ಸೂತ್ರಕಾರೇಣ ತದೇವ ಉಕ್ತಂ ಯದಸ್ಮಾಭಿಃ ಉಕ್ತಂ ಉಪಕ್ರಮೆ ಸರ್ವಸ್ಯ ಅಸ್ಯ ದರ್ಶನಾತ್ ಯಥಾ ಚೇತತ್ತತ್ ತಥಾ ಏತಮೇವ ಇತ್ಯಾದಿನ ಉಕ್ತಂ ಇತಿ. ಏವಂ ಸಂಕ್ಷೇಪ ವಿಸ್ತರಾಭ್ಯಾಂ ಆನುಮಾನಿಕಂ ಇತ್ಯಾದಿ ಸೂತ್ರಾಣಿ ವ್ಯಾಖ್ಯಾಯ ಪರೇಷಾಂ ವ್ಯಾಖ್ಯಾನಂ ಪ್ರತ್ಯಾಖ್ಯಾತಿ ತಥಾ ಹಿ ಇತಿ. ಇಲ್ಲಿಯವರೆಗೂ ಕೂಡ ನಾಲ್ಕನೇ ಪಾದದ ಪ್ರಾರಂಭದಲ್ಲಿ ಬರುವ ಓಂ ಆನುಮಾನಿಕಮಪ್ಯೇಕೇಷಾಮಿತಿ ಚೇನ್ನ ಶರೀರ ರೂಪಕ ವಿನ್ಯಸ್ತ ಗ್ರಹೀತೇರ್ದರ್ಶಯತಿ ಚ ಓಂ ಅನ್ನುವ ಸೂತ್ರದಿಂದ ಪ್ರಾರಂಭ ಮಾಡಿಕೊಂಡು ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತಾನುಪರೋಧಾತಂತ ಈ ಪಾದದ ಕೊನೆಯವರೆಗೂ ಕೂಡ ವಿಸ್ತಾರವಾಗಿಯೂ ಹಾಗೂ ಸಂಕ್ಷೇಪವಾಗಿಯೂ ಎಲ್ಲ ಸೂತ್ರಗಳ ವ್ಯಾಖ್ಯಾನವನ್ನು ಮಾಡಿ, ಇನ್ನು ಮುಂದೆ ಇಷ್ಟೋ ತನಕ ನಮ್ಮ ಮತದ ಪ್ರಕಾರ ವ್ಯಾಖ್ಯಾನ ಆಯಿತು. ಇನ್ನು ಮುಂದೆ ಈ ಸೂತ್ರಕ್ಕೆ ಪರಮತದವರು ಏನು ವ್ಯಾಖ್ಯಾನವನ್ನು ಮಾಡ್ತಾರೆ ಅದರ ವಿಮರ್ಶೆಯನ್ನು ಮಾಡೋಣ ಅಂತ ಆಚಾರ್ಯರು ಹೇಳ್ತಾರೆ. ಏನದು? ತಥಾ ಹಿ. ನೋಡಿ, ಕೇಚಿತ ಏತತ ಪಾದಪ್ರಮೇಯಂ ಅನ್ಯಥಾ ವರ್ಣಯಂತಿ. ಕೆಲವರು ಈ ಪಾದದ ಪ್ರಮೇಯ, ನಾವು ಇಷ್ಟೊತ್ತಿನವರೆಗೂ ಈ ಪಾದಕ್ಕೆ ಏನು ಅರ್ಥ ಅಂತ ಹೇಳಿದ್ವಿ ಅಂದರೆ, ಅನ್ಯತ್ರೈವ ಪ್ರಸಿದ್ಧವಾದ ನಾಮಲಿಂಗಾತ್ಮಕ ಉಭಯ ಶಬ್ದಗಳನ್ನು ಸಮನ್ವಯ ಮಾಡುವ ಪಾದ, ಅಥವಾ ಭಗವಂತನ ಸರ್ವೇಶ್ವರತ್ವಕ್ಕೆ ವಿರೋಧಿಯಾಗುವ ಶಬ್ದಗಳನ್ನು ಪ್ರತಿಪಾದನೆ ಮಾಡುವ ಪಾದ ಅನ್ನುವುದಾಗಿ ನಾವು ಹೇಳಿದ್ವಿ. ಆದರೆ ಕೆಲವರು ಈ ಪಾದದ ಪ್ರಮೇಯ ಬೇರೆ ಅಂತ ವರ್ಣನೆ ಮಾಡ್ತಾರೆ. ಹಾಗಾದರೆ ಈ ಪಾದದಿಂದ ಏನು ಹೇಳಲ್ಪಡ್ತದೆ ಅಂದರೆ, ಯದುಕ್ತಂ ಪ್ರಧಾನಸ್ಯ ಅಶಾಬ್ದತ್ವಂ ಈಕ್ಷತೆರ್ನಾ ಶಬ್ದಮಿತಿ ತದಸಿದ್ಧಂ ಕಾಸುಚಿತ್ ಶಾಖಾಸು ಪ್ರಧಾನ ಸಮರ್ಪಣ ಪರಾಣಾಂ ಶಬ್ದಾನಾಂ ಶ್ರೂಯಮಾಣತ್ವಾದಿತಿ. ಓಂ ಈಕ್ಷತೆರ್ನಾ ಶಬ್ದಂ ಓಂ ಅಂತ ಸೂತ್ರ ಇದೆ. ಏನಂತ ಸೂತ್ರ ಇದೆ? ಓಂ ಈಕ್ಷತೆರ್ನಾ ಶಬ್ದಂ ಓಂ. ಇದು ಈಕ್ಷತ್ಯಧಿಕರಣ. ಈ ಸೂತ್ರದಲ್ಲಿ ಪ್ರಧಾನ ಅಂದರೆ ಜಡ ಪ್ರಕೃತಿ. ಈ ಜಡ ಪ್ರಕೃತಿ ಶಬ್ದದಿಂದ ವಾಚ್ಯವಲ್ಲ ಅಂತ ಹೇಳಿದ್ದು ಪ್ರಮಾಣ ಸಿದ್ಧವಲ್ಲ. ಶಬ್ದದಿಂದ ವಾಚ್ಯ ಅಲ್ಲ ಅನ್ನೋದು ಪ್ರಮಾಣ ಸಿದ್ಧವಲ್ಲ. ನೀವು ಹೇಳಿದ್ದೀರಿ ನಿಜ, ಏನದು ಜಡವಾದ ಪ್ರಕೃತಿಯು ಜಡವಾದ ಪ್ರಕೃತಿಯು ಯಾವ ಶಬ್ದಗಳಿಂದಲೂ ವಾಚ್ಯ ಅಲ್ಲ ಅಂತ. ಆದರೆ ನಾವು ಇದನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಯಾಕೆ ಅಂದರೆ, ಕೆಲವು ಶಾಖೆಗಳಲ್ಲಿ ಪ್ರಧಾನವನ್ನು ಹೇಳುವ ವಾಕ್ಯಗಳು ಕಂಡಿವೆ. ನೀವಂದ್ರಿ ಜಡ ಪ್ರಕೃತಿ ಯಾವ ಶಬ್ದಗಳಿಂದಲೂ ವಾಚ್ಯ ಅಲ್ಲ ಅಂತ. ಆದರೆ ವೇದದಲ್ಲಿಯೇ ಸ್ಪಷ್ಟವಾಗಿ ಜಡವಾದ ಪ್ರಕೃತಿಯನ್ನು ಪ್ರತಿಪಾದನೆ ಮಾಡುವ ವಾಕ್ಯಗಳು ಸಾಕಷ್ಟು ಉಂಟು. ಯಾಕಿಲ್ಲ ಅಂತೀರಿ? ನೋಡಿ, ತದಸಿದ್ಧಂ, ನೀವು ಜಡವಾದ ಪ್ರಕೃತಿ ಶಬ್ದದಿಂದ ವಾಚ್ಯನೇ ಅಲ್ಲ, ವೇದದಿಂದ ವಾಚ್ಯನೇ ಅಲ್ಲ ಅಂತ ಹೇಳಿದ ತಪ್ಪು.
ಯಾಕೆ ಅಂತಂದರೆ ಕಾಸುಚಿತ್ ಶಾಖಾಸು, ಕೆಲವು ವೇದದ ಶಾಖೆಗಳಲ್ಲಿ ಪ್ರಧಾನ ಸಮರ್ಪಣ ಪರಾಣಾಂ ಶಬ್ದಾನಾಂ ಶ್ರೂಯಮಾಣತ್ವ, ಪ್ರಧಾನವನ್ನು ಪ್ರತಿಪಾದನೆ ಮಾಡತಕ್ಕ ಶಬ್ದಗಳು ವಾಕ್ಯಗಳು ಉಂಟು. ತದೇತತ್ಯಾವನ್ನ ನಿರಾಕ್ರಿಯತೆ ನ ತಾವತ್ ಬ್ರಹ್ಮ ಕಾರಣವಾದಸ್ಯ ಸ್ಥೈರ್ಯಂ ಭವತಿ. ಹಾಗಾದರೆ ಪ್ರಧಾನ ಇದು ವೇದದಿಂದ ಪ್ರತಿಪಾದ್ಯ ಅಂತ ಎಲ್ಲಿಯವರೆಗೂ ನಾವು ಮನಸ್ಸಿನಲ್ಲಿ ಇಟ್ಕೊಂಡಿರ್ತೇವೆ ಅಲ್ಲಿಯವರೆಗೂ ಭಗವಂತನೇ ಜಗತ್ಕಾರಣ ಅಂತಾಗಲಿ ಅಥವಾ ಭಗವಂತನೇ ಜಗತ್ಕಾರಣ ಅಂತ ವೇದದಿಂದ ಪ್ರತಿಪಾದ್ಯ ಅಂತಾಗಲಿ ಸಿದ್ಧವಾಗುವುದಿಲ್ಲ. ಯಾಕೆ ಅಂದರೆ ಜಗತ್ತಿಗೆ ಕಾರಣನಾಗಿ ಭಗವಂತ ಹೇಗೆ ಪ್ರತಿಪಾದ್ಯನೋ ಹಾಗೆ ಜಗತ್ತಿಗೆ ಕಾರಣವಾಗಿ ಜಡವಾದ ಪ್ರಕೃತಿಯೂ ವೇದದಿಂದ ಪ್ರತಿಪಾದಿತವಾಗ್ತಾ ಇರುವಾಗ ಕಲ್ಪನೆ ಬಂತಲ್ಲ, ಇಷ್ಟೊತ್ತಿನವರೆಗೂ ಭಗವಂತನೇ ಪ್ರತಿಪಾದ್ಯ, ಭಗವಂತನೇ ಜಗತ್ಕಾರಣ, ಭಗವಂತನೇ ಸಕಲ ಗುಣಪರಿಪೂರ್ಣ. ಆದರೆ ಇದು ತುಂಬ ಗಟ್ಟಿಯಾಗಬೇಕಾದರೆ ಇನ್ನೊಬ್ಬರು ಯಾರೂ ಕಾರಣ ಆಗಬಾರ್ದು, ಇನ್ನೊಬ್ಬರು ಯಾರೂ ಕೂಡ ಮುಖ್ಯತೆಯ ಪ್ರತಿಪಾದ್ಯರಾಗಬಾರ್ದು. ಪ್ರತಿಪಾದ್ಯರೇ ಆಗಬಾರ್ದು ಅಂತ ನಮ್ಮ ಅಭಿಪ್ರಾಯ ಅಲ್ಲ. ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮ ವೇದದಿಂದ ಹೇಗೆ ಪ್ರತಿಪಾದ್ಯನೋ ಹಾಗೆ ಪ್ರತಿಪಾದ್ಯರಾಗಬಾರದು ಅಂತ ಅರ್ಥ. ಆದರೆ ನೀವಾದರೂ ಕೂಡ ಜಗತ್ಕಾರಣವಾಗಿ ಈ ಜಡವಾದ ಪ್ರಕೃತಿ ಒಂದು ವೇಳೆ ವೇದಗಳಿಂದ ಪ್ರತಿಪಾದ್ಯವಾಗಿ ಬಿಟ್ಟಿದ್ದರೆ ಆಗ ಪರಮಾತ್ಮನೇ ಪ್ರತಿಪಾದ್ಯ ಅಂತನ್ನುವಂತಹ ಏನು ಒಂದು ಮಾತಿದೆ, ಈ ಮಾತನ್ನು ನಾವು ಕೂಡಿಸ್ಲಿಕ್ಕೆ ಅಂದರೆ ಇದರಲ್ಲಿ ಸ್ಥೈರ್ಯ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಜಡವಾದ ಪ್ರಕೃತಿ ಮುಖ್ಯತೆಯ ಜಗತ್ಕಾರಣ ಅಂತ ವೇದ ಹೇಳ್ತದೆ ಅನ್ನುವುದನ್ನು ಅವಶ್ಯವಾಗಿ ಖಂಡನೆಯನ್ನು ಮಾಡಲೇಬೇಕು. ನೋಡಿ, ಎಲ್ಲಿಯವರೆಗೂ ನಾವು ಜಡವಾದ ಪ್ರಕೃತಿ ವೇದದಿಂದ ಪ್ರತಿಪಾದ್ಯ ಅಲ್ಲ ಅಂತ ಹೇಳೋದಿಲ್ಲವೋ ಅಲ್ಲಿಯವರೆಗೂ ಕೂಡ ಬ್ರಹ್ಮನೇ ಜಗತ್ಕಾರಣ ಅನ್ನುವ ವಾದ ಗಟ್ಟಿಯಾಗುವುದಿಲ್ಲ. ಅತಃ ಪ್ರಧಾನಸ್ಯ ಅಶಾಬ್ದತ್ವಂ ಪ್ರತಿಪಾದಯಿತು ಅಯಂ ಪಾದ ಆರಭ್ಯತೆ. ಇದನ್ನು ನಾವು ಹೇಳೋದಲ್ಲ, ಅವರು ಹೇಳ್ತಾರೆ ಪರಕೀಯರು. ಪ್ರಧಾನ ಇದು ಶಬ್ದ ಪ್ರತಿಪಾದ್ಯ ಅಲ್ಲ ಅಂತ ಈ ಪಾದ ಹೇಳಬೇಕು. ಹೇಳಿದರೆ ಆಗ ಬ್ರಹ್ಮ ಒಬ್ಬನೇ ವೇದಗಳಿಂದ ಪ್ರತಿಪಾದ್ಯ ಅಂತ ಸಿದ್ಧ ಆಗ್ತದೆ. ಅದಕ್ಕೆ ಬ್ರಹ್ಮ ಒಬ್ಬನೇ ವೇದದಿಂದ ಪ್ರತಿಪಾದ್ಯ ಅಂತ ಹೇಳುವುದಕ್ಕೆ ಜಡವಾದ ಪ್ರಕೃತಿ ವೇದದಿಂದ ಪ್ರತಿಪಾದ್ಯ ಅಲ್ಲ ಅನ್ನೋದನ್ನು ಹೇಳೋದು ಕೂಡ ಮುಖ್ಯವೇ ಅಂತ ಕೆಲವರು ಹೇಳಿದರೆ ತತ್ತಾವತ ನಿರಾಚಷ್ಟೆ ನ ಶಬ್ದವಾಚ್ಯತೈವ ಇತಿ. ಅದನ್ನು ಈಗ ನಿರಾಕರಣೆಯನ್ನು ಮಾಡ್ತಾ ಇದ್ದಾರೆ. ಹೇಳಿದ್ದೀನಿ ಆಯ್ತು. ಅದನ್ನು ಈಗ ನಿರಾಕರಣೆಯನ್ನು ಮಾಡ್ತಾ ಇದ್ದಾರೆ. ನ ಶಬ್ದವಾಚ್ಯತೈವಾತ್ರ ಪ್ರಧಾನಸ್ಯ ನಿಷಿಧ್ಯತೆ. ಪ್ರಧಾನವು ಯಾವ ಶಬ್ದಕ್ಕೂ ವಾಚ್ಯವಲ್ಲ, ಯಾವ ಶಬ್ದದಿಂದಲೂ ಕೂಡ ವಾಚ್ಯವಲ್ಲ ಅಂತ ಇಲ್ಲಿ ನಿರಾಕರಣೆ ಮಾಡೋದು ಯುಕ್ತ ಅಲ್ಲ. ನೀವೇನಂದ್ರಿ? ಭಗವಂತ ಇವನು ಜಗತ್ಕಾರಣನಾಗಬೇಕಾದರೆ ಎಲ್ಲ ಶಬ್ದಗಳಿಂದ ವಾಚ್ಯನಾಗಬೇಕಾದರೆ ಜಡವಾದ ಪ್ರಕೃತಿ ಯಾವ ಶಬ್ದಗಳಿಂದಲೂ ವಾಚ್ಯ ಅಲ್ಲ ಅಂದರೆ ಮಾತ್ರ ಇದು ಸಿದ್ಧವಾಗ್ತದೆ ಅಂದರೆ ಹಾಗೇನಿಲ್ಲ. ಜಡವಾದ ಪ್ರಕೃತಿ ಯಾಕೆ ವಾಚ್ಯ ಆಗಬಾರ್ದು? ಜಡವಾದ ಪ್ರಕೃತಿ ವಾಚ್ಯ ಆಗೋದಕ್ಕೂ ಭಗವಂತ ಜಗತ್ಕಾರಣನಾಗದೇ ಇರೋದಕ್ಕೂ ಏನು ಸಂಬಂಧ? ಭಗವಂತ ಜಗತ್ಕಾರಣನಾಗಲಿ ಸರ್ವಶಬ್ದವಾಚ್ಯನಾಗಲಿ, ಆದರೆ ಪ್ರಕೃತಿಯೂ ಕೂಡ ಶಬ್ದವಾಚ್ಯ ಆದರೆ ಏನೂ ಸಮಸ್ಯೆ ಇಲ್ಲ. ಒಂದಕ್ಕೊಂದಕ್ಕೆ ವಿರೋಧ ಇಲ್ಲ, ಒಂದಕ್ಕೊಂದಕ್ಕೆ ಸರ್ವಥಾ ವಿರೋಧ ಅಂತನ್ನತಕ್ಕಂಥದ್ದು ಇಲ್ಲ. ಅತ್ರೈವ ಪ್ರಥಮೇ ಅಧ್ಯಾಯೇ ಪ್ರಧಾನಸ್ಯ ಶಬ್ದವಾಚ್ಯತಾ
ನಿಷಿಧ್ಯತೆ ಇತಿ ನ ಉಪಪದ್ಯತೆ. ಪ್ರಥಮಾಧ್ಯಾಯದಲ್ಲಿ ಅತ್ರ ಅಂತ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಆ ಅತ್ರ ಅಂತನ್ನುವಂತಹ ಅನುವ್ಯಾಖ್ಯಾನದ ಶಬ್ದಕ್ಕೆ ಪ್ರಥಮಾಧ್ಯಾಯದಲ್ಲಿ ಅಂತ ಅರ್ಥ. ಅತ್ರೈವ ಪ್ರಥಮಾಧ್ಯಾಯೇ ಪ್ರಧಾನಸ್ಯ ಶಬ್ದವಾಚ್ಯತಾ ನಿಷಿಧ್ಯತೆ ಇತಿ ನ ಉಪಪದ್ಯತೆ. ಪ್ರಧಾನಕ್ಕೆ ಶಬ್ದವಾಚ್ಯತ್ವ ಅಂತನ್ನತಕ್ಕಂಥದ್ದು ನಿಷೇಧ ಮಾಡಲ್ಪಡುತ್ತದೆ ಅಂತನ್ನುವಂಥದ್ದು ಕೂಡುವುದಿಲ್ಲ. ಯಾಕೆ? ಒಂದು ವೇಳೆ ನೀವೇನಾದರೂ ನಾಲ್ಕನೇ ಪಾದ ಇರೋದೇ ಪ್ರಕೃತಿಯು ಶಬ್ದವಾಚ್ಯ ಅಲ್ಲ ಅನ್ನೋದಕ್ಕೆ ಅಂದುಬಿಟ್ರೆ ಸಮನ್ವಯ ಲಕ್ಷಣೆ ಅಂತರ್ಭಾವ ಅಭಾವೇನ ಪಾದಸ್ಯ ಅಸಂಗತತ್ವ ಪ್ರಸಂಗ ಇತಿ ಭಾವ. ಮೊದಲನೇದಾಗಿ ಒಂದು ದೊಡ್ಡ ಸಮಸ್ಯೆ ಇದೆ. ಏನು ಸಮಸ್ಯೆ ಅಂತಂದರೆ, ನಾಲ್ಕನೇ ಪಾದ ಯಾವ ಶಬ್ದಗಳನ್ನು ಪರಮಾತ್ಮನಲ್ಲಿ ಸಮನ್ವಯ ಮಾಡಲಿಲ್ಲ. ಬರೀ ನಾಲ್ಕನೇ ಪಾದ ಅದು ಪ್ರಕೃತಿ ಶಬ್ದವಾಚ್ಯ ಅಲ್ಲ ಅನ್ನೋದಕ್ಕೆ ಮೀಸಲು ಅಂದುಬಿಟ್ರೆ, ಜಡವಾದ ಪ್ರಕೃತಿ ಇದು ಶಬ್ದಗಳಿಂದ ವಾಚ್ಯ ಅಲ್ಲ ಅನ್ನೋದಕ್ಕೆ ನಾವು ಉಪಯೋಗಿಸಿಕೊಂಡ್ಬಿಟ್ರೆ ಆಗ ಮೊದಲನೇ ಅಧ್ಯಾಯದಲ್ಲಿ ಈ ನಾಲ್ಕನೇ ಪಾದ ಇರುವುದು ಅಸಂಗತ. ಯಾಕೆಂದರೆ ಈಗಾಗಲೇ ಕೇಳಿದ್ದೇವೆ ಅಂತರ್ಭಾವ ಸಂಗತಿ ಅಂತ. ಅಂತರ್ಭಾವ ಸಂಗತಿ ಅಂತಂದರೆ ಇದು ಬೇಕೇ ಬೇಕು. ಈ ಶಾಸ್ತ್ರದಲ್ಲಿ ಈ ಪಾದ ಯಾಕೆ, ಈ ಅಧ್ಯಾಯದಲ್ಲಿ ಈ ಪಾದ ಯಾಕೆ, ಈ ಶಾಸ್ತ್ರದಲ್ಲಿ ಈ ಪಾದ ಯಾಕೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಶಾಸ್ತ್ರ ಸಂಗತಿ ಅಂತ ಕರೀತಾರೆ. ಈ ಅಧ್ಯಾಯದಲ್ಲಿ ಈ ಪಾದ ಏಕೆ ಅನ್ನೋದಕ್ಕೆ ಉತ್ತರವನ್ನು ಕೊಟ್ಟರೆ ಅದಕ್ಕೆ ಅಧ್ಯಾಯ ಸಂಗತಿ ಅಂತ ಕರೀತಾರೆ. ಹಾಗಾದರೆ ನಾವು ಈಗ ನಾಲ್ಕನೇ ಪಾದವನ್ನು ಓದ್ತಾ ಇದ್ದೇವೆ. ನಾಲ್ಕನೇ ಪಾದ ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲಿ ಯಾಕಿದೆ ಅಂದರೆ ಬ್ರಹ್ಮನ ಬಗ್ಗೆ ಹೇಳ್ತಾ ಇದೆ. ಅದಕ್ಕೋಸ್ಕರವಾಗಿ ಇದು ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲಿದೆ ಅಂತ ಹೇಳಿಬಿಟ್ರೆ ಶಾಸ್ತ್ರ ಸಂಗತಿ ಬಂದಂತೆ ಆಯಿತು. ಎರಡನೇದಾಗಿ ಈ ಒಂದನೇ ಅಧ್ಯಾಯದಲ್ಲಿ ಯಾಕಿರಬೇಕು, ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯದಲ್ಲಿ ಇರಲಿ ಅಂದರೆ ಇಲ್ಲ, ಒಂದನೇ ಅಧ್ಯಾಯಕ್ಕೆ ಸಮನ್ವಯಾಧ್ಯಾಯ ಅಂತ ಹೆಸರು. ಈ ಒಂದು ಪಾದವು ಕೂಡ ಸಮನ್ವಯವನ್ನು ಮಾಡ್ತಾ ಇದ್ದದ್ದರಿಂದ ಸಮನ್ವಯಾಧ್ಯಾಯದಲ್ಲಿ ಇದೆ ಅಂತ ಹೇಳಿಬಿಟ್ರೆ ಆಗ ಅಧ್ಯಾಯ ಸಂಗತಿಯೂ ನಾಲ್ಕನೇ ಪಾದಕ್ಕೆ ಬರ್ತದೆ, ಶಾಸ್ತ್ರ ಸಂಗತಿಯೂ ಕೂಡ ಬರುತ್ತೆ ಅಂತ ಒಂದು ಹೇಳಬೇಕು. ಆದರೆ ಈಗ ನೀವು ಒಂದು ವೇಳೆ ಈ ನಾಲ್ಕನೇ ಪಾದದಲ್ಲಿ ಒಂದೇ ಒಂದು ಶಬ್ದವನ್ನು ಸಮನ್ವಯವನ್ನು ಮಾಡಲಿಲ್ಲ ಅಂತಂದರೆ ಕೇವಲ ಈ ಪಾದವನ್ನು ಪ್ರಕೃತಿಯು ಶಬ್ದವಾಚ್ಯ ಅಲ್ಲ ಅನ್ನೋದಕ್ಕೆ ಉಪಯೋಗಿಸಿಬಿಟ್ರೆ, ಪ್ರಕೃತಿಯು ಶಬ್ದವಾಚ್ಯ ಅಲ್ಲ ಅನ್ನೋದಕ್ಕೆ ಉಪಯೋಗಿಸಿಬಿಟ್ರೆ ಆಗ ಇದು ಯಾವ ಶಬ್ದವನ್ನು ಸಮನ್ವಯ ಮಾಡಲ್ಲ ಅಂತಾಯಿತು. ಸಮನ್ವಯ ಮಾಡಲಿಲ್ಲ ಅಂದರೆ ಸಮನ್ವಯಾಧ್ಯಾಯದಲ್ಲಿ ಈ ಪಾದ ಯಾಕಿರಬೇಕು, ಸಮನ್ವಯಾಧ್ಯಾಯದಲ್ಲಿ ಈ ಪಾದ ಯಾಕಿರಬೇಕು ಅನ್ನುವಂತಹ ಒಂದು ಪ್ರಶ್ನೆ ಉಳಿದು ಬಿಡುತ್ತದೆ. ಅಂದರೂ ಒಂದೇ, ಈ ಪಾದಕ್ಕೆ ಅಧ್ಯಾಯ ಸಂಗತಿಯನ್ನು ಕೈಬಿಟ್ಟಂತೆ ಆಗತ್ತೆ. ಅದಕ್ಕೋಸ್ಕರವಾಗಿ ಸರ್ವಥಾ ನೀವು ಈ ಪಾದದಲ್ಲಿ ಜಡ ಪ್ರಕೃತಿಯು ಶಬ್ದವಾಚ್ಯ ಅಲ್ಲ ಅಂತ ಹೇಳುವುದಕ್ಕೆ ಹೊರಟಿದೆ ಅಂತ ಮಾತ್ರ ಹೇಳಬೇಡಿ, ಹೇಳ್ತಾ ಇದ್ದಾರೆ ಅಂತ ಹೇಳಬೇಡಿ. ಕಿಂತು ಅನ್ಯತ್ರಯೋ ಪ್ರಸಿದ್ಧವಾದ ಶಬ್ದಗಳ ಸಮನ್ವಯಕ್ಕಾಗಿ ಈ ಪಾದ ಅಂತ ಹೇಳಿದರೆ ಆಗ ನಿಮಗೆ ಈ ಪಾದಕ್ಕೆ ಅಧ್ಯಾಯ ಸಂಗತಿ ಬರಲಿಕ್ಕೆ ಅವಕಾಶ ಅಂತನ್ನತಕ್ಕಂಥದ್ದು ಇದೆ. ಇಲ್ಲ, ಸಮನ್ವಯಾಧ್ಯಾಯದ ಒಂದು ಸಂಗತಿ ಈ ಪಾದಕ್ಕೆ ಬರೋದಿಲ್ಲ ಅಂತ ನೀವಂದ್ರಿ. ಯಾವಾಗ? ಯಾವ ಶಬ್ದವನ್ನು ಸಮನ್ವಯ ಮಾಡಲಿಲ್ಲ ಅಂತಂದರೆ. ಆದರೆ ನೀವು ಹಾಗೆ ತಿಳ್ಕೊಳ್ಬೇಡಿ, ಈ ನಾಲ್ಕನೇ ಪಾದ ಯಾವ ಶಬ್ದವನ್ನು ಸಮನ್ವಯ ಮಾಡದೇ ಇದ್ದರೂ ಕೂಡ, ಯಾವ ಶಬ್ದವನ್ನು ಸಮನ್ವಯ ಮಾಡದೇ ಇದ್ದರೂ ಕೂಡ ಸಮನ್ವಯಕ್ಕೆ, ಸಮನ್ವಯದ ಸ್ಥಿರತೆಗೆ ಅಂದರೆ ನೋಡಿ, ಸಮನ್ವಯ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ. ಪ್ರಕೃತಿಯು ಯಾಕೆ
ಎಲ್ಲ ಎಲ್ಲ ಶಬ್ದಗಳಿಂದ ಪ್ರತಿಪಾದ್ಯವಾಗಬಾರದು ಅಂತ ಯಾರಾದರೂ ಆಕ್ಷೇಪ ಮಾಡಿದರೆ, ಪ್ರಕೃತಿ ಯಾವ ಶಬ್ದಗಳಿಂದಲೂ ಕೂಡ ವಾಚ್ಯವಲ್ಲ ಅಂತ ಈ ಪಾದ ಹೇಳಿದರೆ ಅದು ಸಮನ್ವಯಕ್ಕೆ ಉಪೋದ್ಬಲಕವೇ, ಸಮನ್ವಯವನ್ನೇ ಅದು ಸಾಧಿಸ್ತದೆ. ಅದಕ್ಕೋಸ್ಕರವಾಗಿ ನಾವು ಬೇರೆ ಶಬ್ದಗಳನ್ನು 4ನೇ ಪಾದದಲ್ಲಿ ಸಮನ್ವಯ ಮಾಡದೇ ಇದ್ದರೂ ಪ್ರಕೃತಿ ಶಬ್ದ ವಾಚ್ಯ ಅಲ್ಲ ಅನ್ನೋದು ಬ್ರಹ್ಮ ಎಲ್ಲ ಶಬ್ದಗಳಿಂದ ವಾಚ್ಯ ಅನ್ನೋದನ್ನು ಸ್ಥಿರಪಡಿಸ್ತದೆ ಅಂತ ಹೇಳ್ತೀವಿ ಅಂತಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಇದು ನೀವು ಒಂದರ್ಥದಲ್ಲಿ ಅವಿರೋಧಾಧ್ಯಾಯದಲ್ಲಿ ಸೇರಿಸುವ ಪಾದವಾಯಿತೇ ಹೊರತಾಗಿ ಸಮನ್ವಯಾಧ್ಯಾಯದಲ್ಲಿ ಸೇರಿಸುವ ಪಾದ ಅಲ್ಲ. ಸಮನ್ವಯವನ್ನು ಹೇಳಿದರೆ ಸಮನ್ವಯಾಧ್ಯಾಯದಲ್ಲಿ, ಸಮನ್ವಯದ ಮೇಲೆ ಬರತಕ್ಕ ವಿರೋಧವನ್ನು ಪರಿಹಾರ ಮಾಡಿದರೆ ಅವಿರೋಧಾಧ್ಯಾಯದಲ್ಲಿ. ಇದು ಸಮನ್ವಯವನ್ನೇ ಮಾಡದೆ ಸಮನ್ವಯದ ಮೇಲೆ ಬಂದ ವಿರೋಧವನ್ನು ಪರಿಹಾರ ಮಾಡಿದರೆ ಅದು ಈ 1ನೇ ಅಧ್ಯಾಯದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ನೀವು ಇದನ್ನು 2ನೇ ಅಧ್ಯಾಯದಲ್ಲಿ ಹೇಳುವುದು ಸರಿ ಅಂತನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿಯೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಹರಯೇ ನಮಃ ಹರಯೇ ನಮಃ ಹರಯೇ ನಮಃ.